ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 22/11/2025. ಬಾಬಾ ಹೇಳ್ತಿದ್ದಾರೆ, ಸಮಯ ಕಡಿಮೆ ಇದೆ, ಸಂಪಾದನೆ ಇನ್ನು ಹೆಚ್ಚಿಗೆ ಮಾಡಬೇಕಾಗಿದೆ. ಅದಕ್ಕಾಗಿ ಪುರುಷಾರ್ಥವನ್ನೇನು ಮಾಡಬೇಕು? ತೀವ್ರ ಮಾಡಬೇಕು. ಹಾಗಿದ್ರೆ ಪುರುಷಾರ್ಥ ಅಂತಂದ್ರೆ ಏನು? ಪುರುಷಾರ್ಥ ಅಂದ್ರೇನು? ಪುರುಷಾರ್ಥವನ್ನ ತೀವ್ರ ಮಾಡಬೇಕು ಅಂದ್ರೆ ಪುರುಷಾರ್ಥ ಏನು ಅಂತ ಮೊದಲು ಗೊತ್ತಿರಬೇಕಲ್ವಾ ನಮಗೆ? ಏನು ಪುರುಷಾರ್ಥ ತೀವ್ರ ಮಾಡಬೇಕು ಅಂತಂದ್ರೆ? ಸರಿ, ಬಾಬನೊಂದು ಪ್ರಶ್ನೆ. ಒಂದು ಯುವತಿ ಮದುವೆ ಡೇಟ್ ಹತ್ರ ಬರ್ತಾ ಇದೆ, ಏನ್ ಮಾಡ್ತಾರೆ? ಎಲ್ಲ ಕೆಲಸ ಬಿರಿ ಬಿರಿ ಮಾಡ್ತಾರೆ. ಎಲ್ಲ ಕೆಲಸ ಬಿರಿ ಬಿರಿ ಅರ್ಜೆಂಟ್ ಮಾಡ್ತಾರೆ ಹತ್ರ ಬಂದಂಗೆ. ಯಾವ ಕೆಲಸ? ಮದ್ವೆ ಕೆಲಸ, ಮನೆಗೆ ಒಂದ್ ಸಾಮಾನ್ ತರೋದಾಗ್ಲಿ, ಬಟ್ಟೆ ತರೋದಾಗ್ಲಿ. ಅದಾಮೇಲೆ ಮೊದಲು ಶರೀರ ಎಷ್ಟು ಸುಂದರ ಮಾಡಬೇಕು, ಕೈಗೆ ಎಷ್ಟು ಮೆಹಂದಿ ಹಚ್ಕೊಳ್ಬೇಕು, ಎಷ್ಟು ಹೊಸ ಬಟ್ಟೆ ಹಾಕೊಳ್ಬೇಕು ಅಂದ್ರೆ ಆ ದಿನ ಬರ್ತಾ ಹೋದಾಗೆ ಶರೀರವನ್ನ ಸುಂದರ ಮಾಡೋದಕ್ಕೆ ಹೆಚ್ಚಿನ ಸಮಯವನ್ನ ಇಡ್ತಾರೆ. ಹೌದಾ? ಓಕೆ. ಸ್ಕೂಲಿಗೆ ಹೋಗ್ತೀವಿ, ಪರೀಕ್ಷೆ ಹತ್ರ ಬರ್ತಾ ಇದೆ, ಏನ್ ಮಾಡ್ತೀವಿ? ಚೆನ್ನಾಗಿ ಓದ್ಕೊಂತೀವಿ. ಆ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಹೌದಾ? ಈಗ ಹೇಳಿ, ಪುರುಷಾರ್ಥ ಅಂತಂದ್ರೆ ಏನು? ಪುರುಷಾರ್ಥ ಅಣ್ಣವ್ರೆ, ಮದುವೆಗೂ ಪುರುಷಾರ್ಥಕ್ಕೂ ಏನ್ ಸಂಬಂಧ? ನೀವು ಅದು ಉದಾಹರಣೆ ಹೇಳ್ಬಿಟ್ಟು ಪುರುಷಾರ್ಥ ಏನು ಅಂತ ನಮ್ಮ ಹತ್ರ ಕೇಳ್ಬಿಟ್ರೆ. ಓಂ ಶಾಂತಿ. ಪುರುಷ ಅಂದ್ರೆ ಆತ್ಮ, ಅರ್ಥ ಅಂದ್ರೆ ಸಂಪಾದನೆ. ಆತ್ಮದ ಸಂಪಾದನೆ ಜಾಸ್ತಿ ಮಾಡ್ಬೇಕು. ಪುರುಷ ಅರ್ಥ ಹೇಳಿ ನಾಗೇಶಣ್ಣ. ಪುರುಷ ಅಂದ್ರೆ ಆತ್ಮ, ಸರಿಯಾಗಿದೆ. ಅರ್ಥ ಅಂದ್ರೆ ರಥ. ಈ ರಥದಲ್ಲಿ ನಾವು ಅರ್ಥ ಅಂದ್ರೆ ಸಂಪಾದನೆ. ಸರಿ, ಇವಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಮೀನಿಂಗ್ ಕೊಡ್ತಾರೆ. ಪುರುಷ ಅರ್ಥ ಅಂದ್ರೆ ಪುರುಷನಿಗೋಸ್ಕರ ಅರ್ಥ. ಪುರುಷ ಅಂದ್ರೆ ಆತ್ಮ ಅಲ್ವಾ? ಆತ್ಮನಿಗೋಸ್ಕರ. ಇಲ್ಲಿವರೆಗೆ ನಾವು ಯಾವ್ದ ಕಡೆ ಗಮನ ಕೊಡ್ತಿದ್ವಿ? ಶರೀರಕ್ಕೋಸ್ಕರ, ಹಣಕ್ಕೋಸ್ಕರ, ಜನಕ್ಕೋಸ್ಕರ. ಹೌದಾ? ಹಣ ಸಂಪಾದನೆ ಮಾಡೋದಲ್ಲಿ, ಬಿಲ್ಡಿಂಗ್ ಕಟ್ಟೋದಲ್ಲಿ, ಮಕ್ಕಳು ಮೊಮ್ಮಕ್ಕಳು ಪತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ತಿದ್ವಿ. ಇವಾಗ ಯಾವ್ದಕ್ಕೋಸ್ಕರ ಮಾಡಬೇಕು? ಆತ್ಮನಿಗೋಸ್ಕರ ಏನ್ ಮಾಡಬೇಕು? ಅವನ ಉನ್ನತಿಗೋಸ್ಕರ ಮಾಡಬೇಕು. ಆತ್ಮಶುದ್ಧಿ, ಆತ್ಮ ಸ್ವಚ್ಛತೆ, ಆತ್ಮದಲ್ಲಿ ವಿಶೇಷತೆಯನ್ನು ತುಂಬುವಂಥದ್ದು, ಆತ್ಮದ ಸಂಪಾದನೆ, ಆತ್ಮದ ಲೆಕ್ಕಾಚಾರವನ್ನೇನು ಮಾಡುವಂಥದ್ದು? ಸೆಟ್ಲ್ಮೆಂಟ್ ಮಾಡುವಂಥದ್ದು. ಅಂದ್ರೆ ನೀವೇನು ಕರ್ಮವನ್ನ ಮಾಡ್ತಿರೋ ಆ ಕರ್ಮದ ಫಲದಿಂದ ಆತ್ಮನ ಅಕೌಂಟಲ್ಲಿ ಜಮಾ ಆಗ್ಬೇಕು, ಉನ್ನತಿ ಆಗ್ಬೇಕು, ಲಾಭ ಆಗ್ಬೇಕು, ಅದರ ಸಾಲ ತೀರ್ಬೇಕು. ಆತ್ಮ ಶರೀರವನ್ನ ಪ್ರವೇಶ ಮಾಡಿದ ಮೇಲೆ, ಈ ಪ್ರಪಂಚಕ್ಕೆ ಬಂದ ಮೇಲೆ ಪ್ರತಿ ಸೆಕೆಂಡು ಎಚ್ಚರಾವಸ್ಥೆಯಲ್ಲಿ ನೀವು ಯಾವ ಕರ್ಮವನ್ನ ಮಾಡ್ತಿರೋ, ಕರ್ಮೇಂದ್ರಿಯ ಉಪಯೋಗ ಮಾಡ್ತಿರೋ, ಅದರ ಫಲಿತಾಂಶ ಆತ್ಮದ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗತ್ತೋ ಆಗಲ್ವೋ? ಆಗುತ್ತೆ. ಏನಾಗ್ತದೆ ರಿಫ್ಲೆಕ್ಟ್? ಡೌನ್ ಟ್ರೆಂಡ್ ಅಲ್ವಾ? ಯಾಕಂದ್ರೆ 5,000 ವರ್ಷ ನಾವು ಸಂಪಾದನೆ ಮಾಡಲಿಲ್ಲ, ಏನ್ ಮಾಡ್ತಾ ಹೋದ್ವಿ? ಖರ್ಚು ಮಾಡ್ತಾ ಹೋದ್ವಿ, ಸಾಲ ತೆಗೆದುಕೊಳ್ತಾ ಹೋದ್ವಿ ಅಲ್ವಾ? ರಿಫ್ಲೆಕ್ಟ್ ಆಗಿದೆ. ಅದೇನಾಗಿದೆ? ಸಾಲದ ರೂಪದಲ್ಲಿ ಬದಲಾವಣೆ ಆಗಿದೆ. ಇವಾಗ ಏನ್ ಮಾಡ್ಬೇಕು? ಸಂಪಾದನೆ ರೂಪದಲ್ಲಿ ಬದಲಾವಣೆ ಮಾಡ್ಕೊಂಡು ಸಾಲ ಏನಾಗ್ಬೇಕು? ಕಡಿಮೆ ಮಾಡಬೇಕು. ಸಮಯ ಕಡಿಮೆ ಇದೆ ಮತ್ತು ಆತ್ಮದ ಸಂಪಾದನೆ ಮಾಡುವಂತ ಸಮಯ ಆಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು, ತೀವ್ರತೆ. ಓಕೆ, ನಾಳೆ ಎಕ್ಸಾಮ್ ಅಂತಂದ್ರೆ ಏನ್ ಮಾಡ್ತೀವಿ? ಓದ್ಕೋತೀವಿ. ಇವತ್ತು ಜಾಸ್ತಿ ಟೈಮ್ ಅಲ್ವಾ? ಊಟ ತಿಂಡಿ ಮಾಡ್ಬೇಕಾದ್ರೂ ಪಕ್ಕದಲ್ಲಿ ಬುಕ್ ಇರ್ತದೆ ಅಲ್ವಾ? ಯಾಕಂದ್ರೆ ನಾಳೆ ಎಕ್ಸಾಮ್ ಅಲ್ಲ. ನಾಳೆ ನೀವು ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ನಾವು ಮಾಡ್ತೀವಿ ಅಂತ ನಮ್ಗೆ ಅಲ್ಲಿ ಅವಕಾಶ ಇಲ್ಲ. ಲಾಸ್ಟ್ ಚಾನ್ಸ್, ಅದು ಲಾಸ್ಟ್ ಚಾನ್ಸ್ ಅಲ್ವಾ?
ಎಕ್ಸಾಮಿನೇಷನ್ 10 ಇಂದ 1 ಗಂಟೆ ಆದ್ಮೇಲೆ 1 ಗಂಟೆ ಆದ್ಮೇಲೆ ಓ ನನಗೆ ಈ ಪ್ರಶ್ನೆ ಬಂದಿರ್ಲಿಲ್ಲ, ನಾನು ಮೊದಲೇ ಓದ್ಕೊಳ್ಬೇಕಿತ್ತು, ಈಗ ಓದ್ಕೊಂಡು ಬರ್ತೇನೆ ಅಂದ್ರೆ ಆವಾಗ್ಲೂ ಆಗೋದಿಲ್ಲ. ಎಕ್ಸಾಮಿನೇಷನ್ ಹಾಲ್ ಎಂಟರ್ ಆದ್ಮೇಲೆ ನಿಮಗೆ ಕ್ವಶನ್ ಪೇಪರ್ ಬರೆದು ಕೊಟ್ಟ ಮೇಲೆ ಆವಾಗ ನಾನು ಓದ್ಕೊಂಡು ಬರ್ತೇನೆ ಅಂದ್ರೆ ಆವಾಗ್ಲೂ ನಿಮ್ಗೆ ಅವಕಾಶ ಇಲ್ಲ. ಇಲ್ಲ. ಅದಕ್ಕಾಗಿ 5,000 ವರ್ಷದಲ್ಲಿ ಆತ್ಮದ ಸಂಪಾದನೆ, ಆತ್ಮಿಕ ಪರಿವರ್ತನೆ, ನನ್ನ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ಸಮಯ ಯಾವುದು? ಈಗ ಸಂಗಮ. ಈಗಲೇ. ಈ ಚಿಕ್ಕ ಸಂಗಮ ಮಕ್ಕಳಿಗೆ ಯುಗ. ಹೇಳ್ತಾರೆ ನೋಡಿ, ಓದೋ ಟೈಮಲ್ಲಿ ಓದ್ಕೊಳ್ಬೇಕು, ಇವಾಗ ಆಟ ಆಡೋದು ಬೇಡ, ದೊಡ್ಡವನಾದ್ಮೇಲೆ ಬೇಕಾದಷ್ಟು ಆಟ ಆಡ್ಬೋದು, ಸಂಪಾದನೆ ಮಾಡಿ ಇಟ್ಕೊ ಅಂತ ಹೇಳ್ತಾರೆ. ಹೌದಾ? ಹಾಗೆ ಈಗ ಸಮಯ ಯಾವುದು? ಆತ್ಮಿಕ ಸಂಪಾದನೆಯನ್ನು ಮಾಡುವಂತ. ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಪ್ರತಿ ದಿನದಲ್ಲಿ ನಮ್ಮ ಗಮನ ಯಾವುದರ ಕಡೆ ಇರ್ತದೆ? ಯಾವ್ದ್ರ ಕಡೆಗೆ ಇರ್ತದೆ? ನೀವ್ ಏನು ಬೇಕಾದ್ರೂ ಹೇಳಿ, ನಮ್ಗೆ ಸಂಬಂಧ ಇಲ್ಲ. ನಾವು ಸ್ಥೂಲ ಹಣದ ಸಂಪಾದನೆ ಹಿಂದೆ ಹೋಗೋರು. ಯಾಕಂದ್ರೆ ಜನ ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಕೂಡ ಕುರಿ ಹಂಗ್ ಮೇ ಅಂತ ಬಿಡ ಅದ್ರ ಹಿಂದೆ ಹೋಗ್ತೀವಿ. ಆಸ್ತಿ ಪಾಸ್ತಿ, ಹೆಸರು, ಕೀರ್ತಿ, ಎಲ್ಲ ಜನ ಯಾವ್ದು ಹಿಂದ್ಗಡೆ ಹೋಗ್ತಾ ಇದಾರೋ ನಾವು ಕೂಡ ತಲೆ ಬಗ್ಸ್ಬಿಟ್ಟು ಏನ್ ಮಾಡ್ತಿದೀವಿ? ಹೋಗ್ತಾ ಇದೆ. ಒಂದು ಕುರಿ ಮಂದೆ ಇರ್ತದಂತೆ ಅಲ್ವಾ? ಕುರಿ ಮಂದೆ ಇದ್ದಾಗ ಏನಾಗ್ತದೆ? ಒಂದು ಕುರಿ ಹೆಂಗ್ ಹೋಗ್ತದೆ, ಉಳಿದಿದ ಕುರಿಗಳು ಏನಾಗ್ತಿರ್ತವೆ? ಹಂಗೆ ಹಂಗೆ ಹೋಗ್ತಾ ಹಿಂದೆ ಹೋಗ್ತವೆ. ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಹೇಳ್ತಾರೆ. ಒಂದು ನಾಯಿ ಓಡ್ತಾ ಇತ್ತಂತೆ. ಒಂದೇ ನಾಯಿ ಏನ್ ಮಾಡ್ತಿತ್ತು? ಓಡ್ತಾ ಓಡೋದು. ಇರ್ತದೆ. ಹಾ, ಅವ್ರ ಎದುರುಗಡೆ ಯಾರಿದ್ರು? ನಾಯಿ ಎದುರುಗಡೆಗೆ ಯಾರಿದ್ರು? ಒಂದು ಲಾರಿಯಲ್ಲಿ ಎಲೆಕ್ಟ್ರಿಕಲ್ ಪೋಲ್. ಓಕೆ, ಅದು ಹಿಂದ್ಗಡೆ ಒಂದು ನಾಯಿ ಓಡ್ತಾ ಇದೆ. ಅದು ಓಡ್ತಾ ಇರೋದು ನೋಡ್ಬಿಟ್ಟು ಇನ್ನೊಂದು ನಾಯಿ ಓಡ್ತಾ, ಹಿಂಗೆ ಒಂದು 8-10 ನಾಯಿಗಳು ಏನ್ ಮಾಡ್ತಿದಾವಂತೆ? ಓಡ್ತಾ ಇದ್ದಾವೆ. ಓಡ್ತಾ ಇದ್ದಾವೆ. ಆಗ 10ನೇ ನಾಯಿ ಸ್ವಲ್ಪ ಬುದ್ಧಿವಂತ ಇತ್ತು, ನಮ್ಮ ರಾಕೇಶ್ ನಂಗೆ ಏನ. ಅವ್ರು 9ನೇ ನಾಯಿ ಕೇಳ್ದಂತ, ನೀನ್ ಯಾಕೆ ಓಡ್ತಿದೀಯಾ ಅಂತ. 9 ನನಗೆ ಗೊತ್ತಿಲ್ಲಪ್ಪ, 8ನೇದು ಓಡ್ತಾ ಇದ್ದದಕ್ಕೆ ನಾನು ಓಡ್ತಾ ಇದ್ದೀನಿ ಹೇಳ್ದು. 8ನೇದಕ್ಕೆ ನೀನ್ ಯಾಕೆ ಓಡ್ತಿದ್ದೆ? 7ನೇದು ಓಡ್ತಾ ಇದ್ದೆ, ಅದಕ್ಕೆ ನಾನು ಓಡ್ತಾ ಇದ್ದೀನಿ ಹೇಳ್ದು. ಸರಿ, 1ನೇ ನಾಯಿಗೆ ಒಂದು ಇನ್ಫಾರ್ಮೇಶನ್, ನೀನ್ ಯಾಕೆ ಓಡ್ತಿದೀಯಾ ಅಂತಂದ್ರೆ, ನನಗೆ ಅರ್ಜೆಂಟಾಗಿ ಯೂರಿನ್ ಪಾಸ್ ಮಾಡಬೇಕಾಗಿದೆ. ಈ ಎಲೆಕ್ಟ್ರಿಕಲ್ ಕಂಪನಿಯವ್ರು ಯಾವಾಗ ಪೋಲ್ ನಿಲ್ಲಿಸ್ತಾರಲ್ಲ, ನಿಲ್ಲಿಸಿದ ತಕ್ಷಣದಲ್ಲಿ ನಾನು ಯೂರಿನ್ ಪಾಸ್ ಮಾಡ್ಬೇಕು, ನಾನು ಓಡ್ತಾ ಇದ್ದೀನಿ ಅಲ್ವಾ? ಉಳಿದವ್ರಿಗೆ ಏನು ಗೊತ್ತೇ ಇಲ್ಲ, ಅವರು ಕೂಡ ಏನ್ ಮಾಡ್ತಿದ್ದಾರೆ? ಓಡೋದು. ಓಡ್ತಾ ಇದ್ದಾವೆ. ನಮ್ಮ ಕಥೆನೂ ಕೂಡ ಹಂಗೆ ಆತ್ಮೀಯರೇ. ಯಾರೋ ಒಬ್ಬರ ಹಣದ ಹಿಂದ್ಗಡೆ ಬಿದ್ದಿದ್ದಾರೆ, ಹೆಸರು ಕೀರ್ತಿ ಹಿಂದೆ ಬಿದ್ದಿದ್ದಾರೆ, ಸೀಟಿನ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ನಾವು ಕೂಡ ತಲೆ ತಗ್ಸ್ಬಿಟ್ಟು ಏನ್ ಮಾಡ್ತಿದೀವಿ? ಓಡ್ತಾ ಇದೆ. ಓಡ್ತಾನಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗಿ ತಲುಪ್ತಾ ಇದ್ದೀವಿ, ಅವರ ಉದ್ದೇಶ ಏನು, ನಮ್ಮ ಉದ್ದೇಶ ಏನು, ನಾನು ಮಾಡಬೇಕಾಗಿರೋದು ಏನು ಹೇಳುವಂತ ಒಂದು ವಿವೇಕ, ಬುದ್ಧಿ, ವಿವೇಚನೆ, ನಿರ್ಣಯ ಶಕ್ತಿ, ಅನುಭವ ನಮಗೆ ಇಲ್ಲ. ಆ ಕಾರಣದಿಂದ ದಿನದಿಂದ ದಿನಕ್ಕೆ ಪ್ರತಿದಿನ ದುಃಖದ ಕಡೆ, ನೋವಿನ ಕಡೆ, ವಿಘ್ನದ ಕಡೆ, ಪರಿಸ್ಥಿತಿ ಕಡೆ, ಕಷ್ಟದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಹೊರತು ನಮ್ಮ ಜೀವನ ನಮಗೆ ಸುಖಮಯ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ಜ್ಞಾನಿಗಳು ತಾನೆ. ಈಗ ನಾವು ಹೆಚ್ಚಿನ ಗಮನ ಯಾವ್ದು ಕಡೆ ಕೊಡ್ಬೇಕು? ಆತ್ಮದ ಕಡೆ ಕೊಡ್ಬೇಕು, ಶರೀರದ ಕಡೆ ಕೊಡ್ಬೇಕು? ಆತ್ಮದ ಕಡೆ. ಯಾವ್ದು ಕಡೆ ಕೊಡ್ತಾ ಇದ್ದೀವಿ? ಶರೀರಕ್ಕೆ. ಬೆಳಗಿನ ಸಾಯಂಕಾಲ ಚೆಕ್ ಮಾಡ್ಕೊಂಡು, ಬರೀ ಅನ್ನ ಸಾಂಬಾರ್ ತಿಂದು ಹೊಟ್ಟೆ ತುಂಬುತ್ತಾನೆ? ಅದಕ್ಕೆ ಬಜ್ಜಿ ಅಂತೆ, ಬೋಂಡಾ ಅಂತೆ, ಪಲ್ಯ ಅಂತೆ, ಎಷ್ಟು ವೆರೈಟಿ ಮಾಡ್ಕೊಂಡು ಏನ್ ಮಾಡ್ತಿರ್ತೀವಿ? ತಿಂತಾ ಇರ್ತೀವಿ ಅಲ್ವಾ? ಇನ್ನೊಂದು ಒಳ್ಳೇದಿದೇನು ಗೊತ್ತಾ? ನಿಮ್ಮಲ್ಲಿ ಎಷ್ಟು ಕಡಿಮೆ ಬಟ್ಟೆ ಇರ್ತದಲ್ಲ, ನೀವಷ್ಟು ಆರಾಮಾಗಿರ್ತೀರಿ. ಯಾಕಂದ್ರೆ ಚಾಯ್ಸೇ ಇಲ್ಲ ನಮ್ಮ ಹತ್ರ. ಬಟ್ಟೆ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ನಿಮ್ಗೆ ಟೆನ್ಷನ್ ಜಾಸ್ತಿ. ಯಾವ್ದು ಎಲ್ಲಿ ಧರಿಸ್ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಮ್ಯಾಚಿಂಗ್ ಯಾವ್ದು, ಅದಿಲ್ಲ ಇದಿಲ್ಲ, ಇದೆಲ್ಲ ಶುರು ಆಗ್ತದೆ. ಸಿಂಪಲ್ ಇದ್ದಷ್ಟು, ತರಕಾರಿ ಒಂದೇ ಇದೆ, ಬೇರೆ ಆಪ್ಷನ್ ಇಲ್ವೇ ಇಲ್ಲ, ಅದೇ ತರಕಾರಿಯಿಂದ ಏನ್ ಮಾಡ್ತಾ ಇತ್ತು? ಸಾಂಬಾರು ಮಾಡಿದ್ರಾಯ್ತು. ಎಷ್ಟು ಸಾಧನಗಳು, ಎಷ್ಟು ವ್ಯಕ್ತಿಗಳು ನಿಮ್ಮ ಹತ್ರ ಇರ್ತಾವೋ, ಎಷ್ಟು ಆಪ್ಷನ್ಗಳು ಇರ್ತಾವೋ, ಆಯ್ಕೆಗಳು ಇರ್ತಾವೋ, ಅಷ್ಟು ನಿಮ್ಗೆ ಕನ್ಫ್ಯೂಷನ್ ಇರ್ತದೆ. ಹೆಚ್ಚಿಗೆ ಅಲ್ವಾ? ಮೊದಲು ಕಾರ್ ತಗೊಳ್ಬೇಕಂದ್ರೆ ಅಂಬಾಸಡರ್ ಒಂದೇ ಇತ್ತು, ಹೋದ್ರು ಬೇಕಾರ್ ತಗೊಂಡು ಬಿಟ್ರು. ಇವತ್ತು ಒಂದೊಂದು ಆಪ್ಷನ್ಸ್ ಇದೆ. ಕಂಪನಿಯಲ್ಲಿ 25-30 ವೆರೈಟಿ ಅಲ್ವಾ? ಮೊಬೈಲ್ ತಗೊಳ್ಬೇಕಂದ್ರೆ ಎಷ್ಟು ವೆರೈಟಿ, ಎಷ್ಟು ಜನರಿಗೆ ಕೇಳ್ತಿದ್ರು ತಲೆ ಹಾಳಾಗ್ಬಿಡ್ತದೆ. ಅದನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ, ಅದನ್ನ ತಗೊಳ್ಳಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ತೀವ್ರ ಗತಿಯಿಂದ ಮುಂದೆ ಹೋಗ್ಬೇಕಾಗಿದೆ. ಆದರೆ ಈ ತೀವ್ರಗತಿಯಲ್ಲಿ ಹೋಗ್ಲಿಕ್ಕೆ ಅಡ್ಡಗೋಡೆ ಯಾವುದು, ತೊಂದರೆ ಯಾವುದು ಕೊಡ್ತಾ ಇದೆ? ದೇಹಾಭಿಮಾನ. ಬೆಳೆದ್ರು ನಷ್ಟ ಮೋಹ. ಏನ್ ಹೇಳಿದ್ರು? ನಷ್ಟ ಮೋಹ. ಮಾಡಿ ಅಂದ್ರೆ ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನ ಮನೆ,
ನನ್ನದು. ಮೋಹ ಅಂತಂದ್ರೆ ಏನ್ ಹೇಳಿ? ಆಸೆಗಳು. ಆಸೆ ಬೇಕು. ಅಟ್ಯಾಚ್ಮೆಂಟ್. ಅದು ಇಂಗ್ಲಿಷ್ ಅಲ್ಲಿ ಆಯ್ತು, ನನಗೆ ಡೆಫಿನೇಷನ್ ಬೇಕು. ಮೋಹ ಅಂತಂದ್ರೆ ಏನು? ಆಸೆಗಳೇ ಬೇರೆ, ಇಚ್ಛೆಗಳು ಬೇರೆ. ನನಗೆ ಇದು ಬೇಕು ಅಂತ ಹೇಳುದು ಸಾಮಾನ್ಯ ಇಚ್ಛೆ, ಸೆಳೆತ ಸೆಳೆತ, ಸೆಳೆತ ಮೋಹ. ಅದಕ್ಕೆ ಆಕರ್ಷಣೆ ಅಂತ ಹೇಳ್ತಾರೆ. ಆಕರ್ಷಣೆ. ಸೆಳೆತ ಆಕರ್ಷಣೆ ಬೇರೆ, ಮೋಹ ಬೇರೆ. ಸೆಳೆತ ಅಂತಂದ್ರೆ ಯಾರೋ ಒಬ್ರು ನೆಕ್ಲೆಸ್ ಹಾಕೊಂಡಿರ್ತಾರೆ, ಅದನ್ನ ನೋಡ್ಬಿಟ್ಟು ನನಗೂ ಬೇಕು ಅಂತ ಅನ್ಸುತ್ತೆ, ಅದು ಒಂದ್ ರೀತಿ ಇಚ್ಛೆ ಅಂತಾನೆ ಕೂಡ ಹೇಳ್ಬಹುದು. ಸೆಳೆತ ಆಕರ್ಷಣೆ ಅದು ಬೇರೆ, ಮೋಹ ಬೇರೆ. ಆಮೇಲೆ ನಮ್ ಮೋಹ ನನ್ ಮಗ ಮೋಹ ಅಲ್ಲ ಓಂ ಶಾಂತಿ ಅಣ್ಣ, ಹಾ ನಮ್ ತಂದೆ ತಾಯಿ ಚೆನ್ನಾಗಿರ್ಲಿ ಅಂತಂತಂದ್ರೆ ಅದು ಪ್ರೇಮ, ಚೆನ್ನಾಗಿರ್ಲೇಬೇಕು ಅಂದ್ರೆ ಅದು ಮೋಹ. ಹಂಗೆ ಮೋಹ ಅಂತಂದ್ರೆ ಏನು ಅಂತಂದ್ರೆ ಸ್ಪಷ್ಟವಾಗಿ ಕೇಳಿ, ಈ ಪ್ರಪಂಚದ ಯಾವುದೋ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನವನ್ನ ನನ್ನದು ಅಂತ ತಿಳ್ಕೊಳ್ತೀವಲ್ಲ ಮನಸ್ಸಿನಲ್ಲಿ, ಯಾರ್ದದು? ನನ್ನದು ಅಂತ ಅದರಲ್ಲಿ ಮಾಲೀಕತನವನ್ನ ನನ್ನ ಮನಸ್ಸಿನ ಮೂಲಕ ತೋರಿಸ್ಕೊಳ್ತೀವಲ್ಲ, ಅದು ಮೋಹ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಆಗ್ಲಿಲ್ಲ, ಕೇಳಿ. ಓಕೆ, ದಾರಿಲಿ ಹೋಗ್ತಾ ಇರ್ತೀರಾ, ಎಕ್ಸಿಡೆಂಟ್ ಆಯ್ತು. ಎಕ್ಸಿಡೆಂಟ್ ಆಗಿದ್ದ ವ್ಯಕ್ತಿನೂ ಯಾರು ಅಂತ ಗೊತ್ತಿಲ್ಲ, ಕಾರು ಯಾವುದು ಅಂತ ಗೊತ್ತಲ್ಲ. ಕಾರ್ ಅಂತಂದ್ರೆ ನಿಮ್ಗೆ ಯಾರು ಪರಿಚಯ ಇದ್ದವರು ಇಲ್ಲದೇ ಇರೋದು. ಎಕ್ಸಿಡೆಂಟ್ ನೋಡ್ಬಿಟ್ಟು ನಿಮ್ಗೇನು ಅಷ್ಟು ಎಫೆಕ್ಟ್ ಆಗಲ್ಲ ತಾನೆ? ಅದೇ ಎಕ್ಸಿಡೆಂಟ್ ಆಗಿರುವಂತ ಈ ವ್ಯಕ್ತಿ ಯಾರಾದ್ರು ನಿಮ್ಮವರಿದ್ರೆ ಬರ್ತದೆ ಅಲ್ವಾ? ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ಒಂದು ಮಾತೆ ರಾತ್ರಿ ಮಲ್ಕೊಂಡಿದ್ರಂತೆ, ಸರಿನಾ? ರಾತ್ರಿ ಪೂರ್ತಿ ಒಂದು ನಾಯಿ ಏನ್ ಮಾಡ್ತಿದ್ದ ಅಂದ್ರೆ ಭೌ 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 ಅಂತ ಕೂಗ್ತಾ ಇತ್ತು. ಯಾಕೆ? ಕುಯ್ ಅಂತ ಕೂಗ್ತಾ ಇತ್ತು. ಯಾಕೆ ಅಂತಂದ್ರೆ ರಾತ್ರಿ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಂದು ವೆಹಿಕಲ್ ಅದ್ರ ಕಾಲ ಮೇಲೆ ಹೋಗ್ಬಿಟ್ಟಿದೆ, ಅದಕ್ಕೆ ಕಾಲಿಗೆ ಗಾಯ ಆಗಿದೆ. ಅದು ರಾತ್ರಿ ಪೂರ್ತಿ ಏನ್ ಮಾಡ್ತಾ ಇದೆ? ಅಳುತ್ತಾ ಇದೆ. ಅದಕ್ಕಾಗಿ ಆ ಮಾತಿಗೆ ಆ ರಾತ್ರಿ ಪೂರ್ತಿ ಏನಾಗಿಲ್ಲ? ನಿದ್ರೆ ಬಂದಿಲ್ಲ. ಯಾರ ಕಾರಣದಿಂದ? ನಾಯಿ ಕಾರಣದಿಂದ. ಸರಿ. ಮರುದಿನ ಆ ಮಾತೆ ಪಕ್ಕದ ಮನೆಯವ್ರ ಹತ್ರ ಏನ್ ಹೇಳ್ತಾಳೆ? ನಾಯಿಗೆ ರಾತ್ರಿ ಎಲ್ಲ ಬಡ್ಕಂತಿತ್ತು, ನಿದ್ದೆ ಬರ್ಲಿಲ್ಲ ಅಂತ. ಯಾವ ನಾಯಿ? ನಂದು ನಾಯಿ. ಹಾಳಾದ ನಾಯಿ. ಹಾಳಾದ ನಾಯಿ ರಾತ್ರಿ ಪೂರ್ತಿ ಬಬ್ಬೆ ಹೊಡಿತಾ ಇತ್ತು, ನನಗೇನ್ ಬಂದಿಲ್ಲ? ನಿದ್ರೆ ಬರ್ಲಿಲ್ಲ. ಸರಿ. ಒಂದು ವಾರದ ನಂತರ ಇವ್ರ ಮನೆ ನಾಯಿ ಮೇಲೆ ಯಾವುದೋ ವೆಹಿಕಲ್ ಹೋಗ್ಬಿಟ್ಟು ಅದು ಕೂಗ್ತಾ ಇದೆ. ಆವಾಗ್ಲೂ ಇವ್ರಿಗೆ ನಿದ್ರೆ ಬಂದಿಲ್ಲ. ಈಗ ಪ್ರಶ್ನೆ, ಓಕೆ, ಮರುದಿನ ಬಂದ್ಬಿಟ್ಟು ಆ ಮಾತೆ ಪಕ್ಕದ ಮನೆಗೆ ಏನ್ ಹೇಳ್ತಾರೆ? ಯಾರೋ ಹಾಳಾದ ವೆಹಿಕಲ್ನವರು ನಾಯಿ, ಹಾಳಾದ ಡ್ರೈವರು ನಮ್ಮ ನಾಯಿ ಮೇಲೆ ತಗೊಂಡೋಗಿದ್ದಾರೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತ್ರಿ, ನಮ್ಗೆ ಬೇಜಾರಾಗ್ಬಿಡ್ತು, ಬೆಳಗ್ಗೆ ತಿಂಡಿನೇ ಇಡ್ಸಿಲ್ಲ ಅಂದ್ರೆ ಏನರ್ಥ? ಆ ನಾಯಿಯನ್ನ ನನ್ನದು ಅಂತ ತಿಳಿದುಕೊಂಡಿರುವಂತ ಕಾರಣದಿಂದ ಆ ನಾಯಿ ಏನು ನೋವನ್ನ ಅನುಭವಿಸ್ತಾ ಇದೆಯೋ ಆ ನೋವಿನ ಪರ್ಸೆಂಟೇಜ್ ಅನ್ನು ಕೂಡ ಈ ಆತ್ಮ, ಈ ಮಾತೆ ಅನುಭವಿಸಿದ್ಲೋ ಇಲ್ವೋ? ಕಾರಣ ನನ್ನದು. ಅರ್ಥ ಆಯ್ತು ನಿಮ್ಗೆ? ಅದಕ್ಕೆ ನೀವು ನನ್ನದು ಅಂತ ತಿಳಿದುಕೊಂಡಾಗ ಆ ನನ್ನದು ಇರುವಂತ ವ್ಯಕ್ತಿಯಲ್ಲಿ, ವಸ್ತುವಲ್ಲಿ ಏನಾದರೂ ಪರಿವರ್ತನೆ ಆದರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಬಟ್ಟೆ ಗಲೀಜಾಯ್ತು, ಬೇಜಾರಾಗ್ತದೆ. ನಿಮ್ಮ ಮನೆ ಸೋರ್ತಾ ಇದೆ, ನಿಮ್ಗೆ ಬೇಜಾರಾಗ್ತದೆ. ನಿಮ್ಮ ಮಕ್ಕಳು ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ, ಖುಷಿ ಆಗ್ತದೆ. ಅವ್ರ ಜಾಬ್ ಹೊರಟೋಗ್ತದೆ, ನಿಮ್ಗೆ ಬೇಜಾರಾಗ್ತದೆ. ಯಾಕೆ? ಅಂದ್ರೆ ಯಾವುದನ್ನ ನೀವು ನನ್ನದು ಅಂತ ತಿಳ್ಕೊಂಡಿದ್ದೀರೋ ಆ ನನ್ನದು ಹೇಳುವಂತ ವಸ್ತು, ವ್ಯಕ್ತಿ, ವಿಷಯದಲ್ಲಿ ಇರುವಂತ ಗುಣಲಕ್ಷಣಗಳ ಪ್ರಭಾವ ಯಾರು ನನ್ನದು ಅಂತ ತಿಳ್ಕೊಂಡಿದ್ರೆ ಅವ್ರ ಮೇಲೆ ಬೀಳತ್ತೋ ಬೀಳಲ್ವೋ? ಡಾಕ್ಟರ್ ಯಾರನ್ನ ಬೇಕಾದ್ರೂ ಆಪರೇಷನ್ ಮಾಡ್ಬಿಡ್ತಾರೆ, ಅವ್ರ ಮಗಳನ್ನ ಆಪರೇಷನ್ ಮಾಡ್ಲಿಕ್ಕೆ ಆಗತ್ತಾ? ಕೈ ಗಡಗಡ ನಡಗ್ತದೆ. ಯಾಕೆ? ನನ್ನ ಮಗಳು. ಬೇರೆಯವ್ರಿಗೂ ಕೂಡ ಹಿಂಗ ಇದ್ ಮಾಡ್ಬೇಕಾದ್ರೆ ಅವ್ರಿಗೆ ನೋವಾಗ್ತದೆ ಅಂತ ಡಾಕ್ಟ್ರಿಗೆ ಗೊತ್ತಿರೋದಿಲ್ವಾ? ಅಲ್ವಾ? ಬೇರೆಯವ್ರದ್ದು ಯಾರಾದ್ರು ಕೋಳಿ ಇದು ಚೆನ್ನಾಗಿ ಕೊಯ್ದಾಕ್ಬಿಡ್ತಾನೆ, ಮಾಂಸ ಕಟ್ ಮಾಡೋನು. ಇವನೇ ಬೆಳೆಸಿದ್ದು ಕೋಳಿ ಕಟ್ ಮಾಡ್ಬೇಕು ಅಂತಂದ್ರೆ ಅರ್ಥ ಆಯ್ತಾ? ಮೋಹ ಅಂತಂದ್ರೆ ಏನು ಅಂತಂದ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ಯಾವುದರ ಮಾಲೀಕ ನಾನಲ್ವೋ
ಅದನ್ನು ನಾನು ಅಂತ ತಿಳ್ಕೊಂಡು ಆ ವಸ್ತುವಿನಲ್ಲಿರುವಂತ ದುರ್ಗುಣ, ದುರ್ವಿಚಾರ, ವಿಕಾರ, ಅದರ ಪ್ರಭಾವದಲ್ಲಿ ನಾನು ಬರೋದಕ್ಕೆ ಅದೇನ್ ಹೇಳ್ತಾರೆ ಮೋಹ. ಅದಕ್ಕೆ ಇವತ್ತು ನಾವು ಯೋಗದಲ್ಲಿ ಕೂತ್ಕೊಂಡಾಗ ಏನಾಗ್ತದೆ, ಯಾರು ನೆನಪಿಗೆ ಬರ್ತಾರೆ ಹೇಳಿ? ಯಾರು ನೆನಪಿಗೆ ಬರ್ತಾರೆ? ಬಾಬಾ ನನ್ನ ಮಗಳಿಗೆ ಒಂದು ಇದನ್ನು ಮಾಡ್ಕೊಡಿ, ನನ್ನ ಮನೆಯವ್ರಿಗೆ ಒಂದು ಇದು ಮಾಡ್ಕೊಡಿ, ನನ್ನ ಮನೆಗೆ ಒಂದು ಹಿಂಗೆ ಮಾಡ್ಕೊಡಿ. ಯಾರು ನೆನಪಿಗೆ ಬರ್ತಾರೆ? ಸಂಬಂಧಗಳು. ಯಾವುದನ್ನು ನನ್ನದು, ನನ್ನ ಮನೆ, ನನ್ನ ಶರೀರ, ನನ್ನ ಹಣ, ನನ್ನ ಸಂಬಂಧಿಕರು, ಅದೇ ತಾನೇ ವಿಷಯ ಬರ್ತದೆ. ಯಾಕೆ? ಮೋಹ ಇದೆ. ಸರಿ, ಜ್ಞಾನದ ಆಧಾರದಲ್ಲಿ ನೋಡಿ ಆ ಎಲ್ಲ ವ್ಯಕ್ತಿ, ವಸ್ತು, ವಿಷಯಗಳು ನಿಮ್ದ, ನೀವು ಅದರ ಮಾಲೀಕರ? ಅಲ್ಲ. ಇಲ್ಲ. ಅಲ್ಲಿ ನೀವು ಆ ಮನಸ್ಸನ್ನು ಇಟ್ಟಿರುವಂತ ಕಾರಣದಿಂದ ಅವರಿಗೆ ದುಃಖವಾದಾಗ, ಅವರಿಗೆ ಕಷ್ಟವಾದಾಗ, ಅವರು ವಿಕಾರದ ಮೇಲೆ ಪ್ರಭಾವಿತರಾದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತದೆ. ಹಾಗಿದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಸಾಧನಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾವೋ, ವ್ಯಕ್ತಿಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾವೋ, ಅಷ್ಟು ವಾಸ್ತವಿಕ ವರ್ತಮಾನ ಪ್ರಪಂಚದಲ್ಲಿ ಆ ಎಲ್ಲ ವಸ್ತುಗಳು ಸತೋ ಪ್ರಧಾನದ ಕಡೆಗೆ ಹೋಗ್ತಾ ಇದ್ದಾವೋ, ತಮೋ ಪ್ರಧಾನದ ಕಡೆಗೆ ಹೋಗ್ತಾ ಇದ್ದಾವೋ? ತಮೋ ಪ್ರಧಾನದ ಕಡೆಗೆ ಹೋಗ್ತಾ ಇದೆ. ಅವಾಗ ಅದರ ಎಫೆಕ್ಟ್ ನಮ್ಗೆ ಆಗ್ತದೋ ಆಗಲ್ವೋ? ಖಂಡಿತ ಆಗುತ್ತೆ. ಸರಿ, ಈಗ ಲೌಕಿಕದವ್ರ ಜೊತೆಗೆ ನಾನು ಜೀವನವನ್ನು ಮಾಡಿದಾಗ ಅವ್ರ ಜೊತೆಗೆ ದುಃಖ, ಕಷ್ಟ, ನೋವು, ಟೆನ್ಷನ್ ಜಾಸ್ತಿ ಇದೆಯೋ, ಸುಖ, ಸಂತೋಷ, ಆನಂದ, ನೆಮ್ಮದಿ ಜಾಸ್ತಿ ಇದೆಯೋ? ದುಃಖನೂ ಜಾಸ್ತಿ. ಸರಿ, ಈಗ ನೀವು ಯೋಗದಲ್ಲಿ ಕೂತ್ಕೊಂಡಿರ್ತೀರಾ, ಯೋಗೇಶ್ವರನ ಮೂಲಕ ನಿಮಿತ್ತವಾಗಿ ದೃಷ್ಟಿ ತಗೊಳ್ತೀರಾ, ಅವಾಗ ಹಗುರ ಆಗತ್ತೋ ಭಾರ ಆಗತ್ತೋ? ಕಾರಣ ಎನರ್ಜಿ. ಯಾರಲ್ಲಿ ಏನಿದೆ ಅದೇ ತಾನೇ ಸಿಗ್ತದೆ ಅಲ್ವಾ? ನಾವು ಮೌಂಟ್ ಅಬು ಹೋದಾಗ ಏನಾಗ್ತದೆ, ಅಲ್ಲೆಲ್ಲ ಆಧ್ಯಾತ್ಮಿಕ ಸಂಪಾದನೆ ಮಾಡಿರ್ತಾರೆ, ಅವಾಗ ನಮ್ಮ ಮನಸ್ಸು ಏನಾಗ್ತದೆ, ಹಗುರ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಷ್ಟ ಮೋಹ ಸ್ಮೃತಿ ಲಬ್ಧ. ಅದು ಎಲ್ಲದಿಂದ ಈ ಪ್ರಪಂಚ ನನ್ನದು 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 ಅಂತ ಅದನ್ನೆಲ್ಲವನ್ನು ತೆಗೆದುಹಾಕು. ನೀನ್ ಯಾರು? ನಿರಾಕಾರ ಆತ್ಮ. ನಿನ್ನ ಮನೆನೂ ಇದಲ್ಲ, ಈ ಪ್ರಪಂಚದ ಯಾವ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನನೂ ನಿನ್ನದಲ್ಲ. ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡಿದ್ವಿ ಆತ್ಮೀಯರೇ? ಈ ಶರೀರ ನನ್ನದು ಅಂತ ತಿಳ್ಕೊಂಡಿದ್ವಿ, ಶರೀರನೇ ನಾನು ಅಂತ ತಿಳ್ಕೊಂಡಿದ್ವಿ ಅಲ್ವಾ? ನಾನಂತ ಹೇಳಿದ್ರೆ ಶರೀರ. ಅದೇ ಈ ಶರೀರನೂ ಕೂಡ ನೀನಲ್ಲ, ಶರೀರಕ್ಕೆ ಸಂಬಂಧಪಟ್ಟದ ವಸ್ತುಗಳು ನಿನ್ನದಲ್ಲ. ನೀನ್ ಯಾರು? ನಿರಾಕಾರವಾದಂತ ಒಂದು ಆತ್ಮ ಇಲ್ಲಿಗೆ ಬಂದಿದೆಯಾ ಅತಿಥಿಯಾಗಿ, ಏನು ಸಾಧನ ಇದೆಯೋ ಅದನ್ನು ಉಪಯೋಗ ಮಾಡ್ತಿದೆಯಾ ಮತ್ತು ವಾಪಸ್ ಹೋಗ್ತಾ ಇದೆ. ಅಂದ್ರೆ ನಷ್ಟ ಮೋಹ ಅಂತಂದ್ರೆ ಆ ನನ್ನದು ಹೇಳುವಂತ ಮಾಲೀಕತ್ವವನ್ನ ನಿನ್ನ ಮನಸ್ಸಿಂದ ನೀನೇನೇ ಮಾಡ್ಬೇಕು? ತೆಗೆದುಹಾಕ್ಬೇಕು. ಅದನ್ನೇ ಬ್ರಹ್ಮಬಾಬಾ ಅವ್ರ ಮೂಲಕ ಬಾಬಾ ಶಿವಬಾಬಾ ಮಾಡಿ ತೋರಿಸಿದಲ್ವಾ? ಸ್ಥೂಲ ಧನ ಬ್ರಹ್ಮಬಾಬಾರ ಧನದಿಂದನೇ ಯಜ್ಞ ನಡೆದಿರೋದು, ಆದ್ರೆ ನನ್ನದಲ್ಲ ಅಂತ ಹೇಳಿದ್ರು. ಅದೇ ಶರೀರದಲ್ಲಿ ಇದ್ಬಿಟ್ಟು ಸಾಧನೆ ಮಾಡಿದ್ರು, ಆದ್ರೆ ನನ್ನದಲ್ಲ ಅಂತಂದ್ರು. ದುಃಖಕ್ಕೆ ಕಾರಣ ಯಾವುದು? ನಾನು ಮತ್ತು ನನ್ನದು. ಸುಖಕ್ಕೆ ಕಾರಣ ಯಾವುದು? ನಾನು ಮತ್ತು ನನ್ನದು. ಇದೇನಣ್ಣವ್ರೆ ಪ್ರಶ್ನೆ ಬೇರೆ ಬೇರೆ, ಉತ್ತರ ಮಾತ್ರ ಒಂದೇ. ದುಃಖಕ್ಕೆ ಕಾರಣ ಯಾವುದು? ನಾನು ಮತ್ತೆ ನನ್ನದು. ಸುಖಕ್ಕೆ ಕಾರಣ ಯಾವುದು? ನಾನು ಮತ್ತು ನನ್ನದು. ನಾನು ಮತ್ತು ನನ್ನದು. ಅಂದ್ರೇನು? ದುಃಖಕ್ಕೆ ಕಾರಣ ಯಾವುದು? ನಾನು ಶರೀರ ಅಂತ ತಿಳ್ಕೊಂಡು ಈ ಎಲ್ಲದು ನನ್ನದು ಹೇಳೋದು ದುಃಖಕ್ಕೆ ಕಾರಣ ಅಲ್ವಾ? ನಾನು ಆತ್ಮ ಪರಮಾತ್ಮ ನನ್ನವರು ಅಂತಂದ್ರೆ ಸುಖಕ್ಕೆ ಕಾರಣ ಅಲ್ವಾ? ನೀರು ಕುಡ್ದ ಆರೋಗ್ಯ ಚೆನ್ನಾಗಿರ್ತದೆ, ಅದ್ರ ಪಕ್ಕದಲ್ಲಿ ಬೀರ್ ಇರ್ತದೆ, ಅದನ್ನು ಕುಡ್ದ ಆರೋಗ್ಯ ಹಾಳಾಗ್ತದೆ. ಎರಡು ಕುಡ್ದಿದ್ದಕ್ಕೆ ತಾನೇ ಆಗಿದ್ದು ಅಲ್ವಾ? ಎರಡನ್ನೂ ಕೂಡ ಬಾಯಿಯಿಂದ ತಾನೇ ಹೊಟ್ಟೆಗೆ ನಾನು ಕಳಿಸಿರೋದು. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ನಷ್ಟ ಮೋಹ. ಈ ಎಲ್ಲದಿಂದ ನಿನ್ನ ಮನಸ್ಸನ್ನ ತೆಗಿ. ಈ ಪ್ರಪಂಚದಲ್ಲಿ ಯಾರು ಕೂಡ ನಿನ್ನವರು ಅಲ್ಲ. ವ್ಯಕ್ತಿನೂ ಅಲ್ಲ, ಸಾಧನನೂ ಅಲ್ಲ, ಹಣನೂ ಅಲ್ಲ, ವಾಯುಮಂಡಲನೂ ಅಲ್ಲ, ಈ ಪ್ರಪಂಚನೂ ಅಲ್ಲ, ಈ ಮನಬುದ್ಧಿ ಸಂಸ್ಕಾರನೂ ನಿನ್ನದಲ್ಲ, ಈ ಶರೀರನೂ ನಿನ್ನದಲ್ಲ. ನೀನು ಯಾರು? ಒಂದು ಅಸ್ತಿತ್ವನೇ ಇಲ್ಲದೆ ಇರುವಂತ, ಆಕಾರನೇ ಇಲ್ದಿರುವಂತ ಒಂದು ಶಕ್ತಿ ಅಷ್ಟೇ ಬಿಟ್ರೆ ಈ ಪ್ರಪಂಚದ ಯಾವುದು ನಿನ್ನದಲ್ಲ. ಆ ಸ್ಥಿತಿಯಲ್ಲಿ ನೀನೇನ್ ಮಾಡ್ಬೇಕಾಗ್ತದೆ, ಬರ್ಬೇಕಾಗ್ತದೆ. ಅಂದ್ರೆ ಅದೆಲ್ಲದಿಂದ ಮನಸ್ಸನ್ನ ನಾನೇನ್ ಮಾಡ್ಬೇಕು? ತೆಗಿಬೇಕು. ಯಾವ್ದೊಂದೊಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕು, ನಂದು ನಂದು ಅಂತ ಹೇಳ್ತೀವಲ್ವಾ? ಆಮೇಲೆ ಏನ್ ಮಾಡ್ಬಿಡ್ತೀವಿ? ತೆಗೆದು ಬಿಡ್ತೀವಿ. ಒಂದು ಯುವತಿಗೆ ಮದುವೆ ಮಾಡಿಕೊಟ್ಟ ತಕ್ಷಣದಲ್ಲಿ ಅವಳೇನ್ ಮಾಡ್ತಾಳೆ? ಇನ್ಮೇಲೆ ನನ್ನವರು ಏನಿದ್ರು ಪತಿನೇ ಬಿಟ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಇವ್ರು ಯಾರು ನನ್ನವರು ಅಲ್ಲ. ಸ್ಕೂಲಲ್ಲಿ ಇರೋವರೆಗೆ ಆ ಸ್ಕೂಲ್ ನಮ್ದು, ಸ್ಕೂಲ್ ಬಿಟ್ಬಿಟ್ವಿ, ನೆಕ್ಸ್ಟ್ ಕ್ಲಾಸಿಗೆ ಹೋದ್ವಿ, ಆ ಸ್ಕೂಲ್ ನಮ್ದು ಅಲ್ಲ.
ಅಲ್ಲ. ಹಾಗೆ ಬಾಬಾ ಹೇಳ್ತಾರೆ ವಾಸ್ತವಿಕ ಯಥಾರ್ಥ ಜೀವನಕ್ಕೆ ಆಧಾರ ಯಾವುದು ಅಂತಂದ್ರೆ ಆ ಎಲ್ಲದಲ್ಲೂ ನನ್ನದು ಅಂತ ಇಟ್ಟಿರುವಂತ ಕಾರಣದಿಂದ, ಅದು ವಿಕಾರವಾಗಿರುವಂತ ಕಾರಣದಿಂದ, ಮೋಹ ಆಗಿರುವಂತ ಕಾರಣದಿಂದ ನಿನಗೆ ದುಃಖ ಬರುತ್ತೆ. ಈಗೇನ್ ಮಾಡ್ಬೇಕಂದ್ರೆ ನಷ್ಟ ಮೋಹ ಮಾಡ್ಬೇಕು. ಅಂದ್ರೆ ಯಾವುದು ದುಃಖ ಬರುತ್ತೋ ಅಲ್ಲಿಂದ ನನ್ನ ಮನಸ್ಸನ್ನ ನಾನೇನ್ ಮಾಡ್ಬೇಕು, ತೆಗಿಬೇಕು. ಸರಿ ಅದೆಲ್ಲದಿಂದ ತೆಗೆಯೋಣ. ಇವಾಗ ನನಗೆ ಹಣ ಸಂಪಾದನೆ ಇಲ್ಲ, ನನ್ನ ಮಕ್ಕಳಿಗೋಸ್ಕರ ಮಾಡಲ್ಲ, ಸಂಸಾರಕ್ಕೋಸ್ಕರ ಮಾಡಲ್ಲ, ಏನು ಮಾಡಲ್ಲ. ಬಟ್ ಮಾಡ್ಬೇಕೇನು, ಯಾವ ಉದ್ದೇಶಕ್ಕೋಸ್ಕರ ನಾನು ಇರ್ಬೇಕು? ಇವಾಗ ನಾನು ಮುಂದೆ ಯಾವ ಕಾರ್ಯವನ್ನ ಮಾಡ್ಬೇಕು? ಯಾವ್ದು ಮಾಡ್ಬೇಕಂತೆ? ವಿಶ್ವ ಕಲ್ಯಾಣ. ಪುರುಷಾರ್ಥ ಮಾಡೋದಕ್ಕೋಸ್ಕರ. ಬಾಬಾ ಹೇಳ್ತಾ ಇರೋದು ಸಿಂಪಲ್ ಮಕ್ಕಳೇ. ತೀವ್ರ ಪುರುಷಾರ್ಥ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸಮಯ, ನಿಮ್ಮ ಸಂಕಲ್ಪ, ಕರೆಕ್ಟಾಗಿ ಕೇಳಿ, ನಿಮ್ಮ ಸಮಯ, ನಿಮ್ಮ ಸಂಕಲ್ಪ ಎಲ್ಲನೂ ಕೂಡ ಶರೀರಕ್ಕೋಸ್ಕರ, ದೇಹಧಾರಿಗಳಿಗೋಸ್ಕರ, ಸಾಧನಕ್ಕೋಸ್ಕರ, ಈ ಪ್ರಪಂಚದಲ್ಲಿರುವಂತ ವಸ್ತುಗಳನ್ನ ಶೇಖರಣೆ ಮಾಡುವುದಕ್ಕೋಸ್ಕರ ಸಮಯವನ್ನ ಕಳೀತಾ ಇದ್ದೀವಿ. ಹೌದಾ? ಜಾಬಿಗೆ ಹೋಗೋದು, ಹಣ ಸಂಪಾದನೆ ಮಾಡೋದು, ಬಿಲ್ಡಿಂಗು, ಕಾರು, ಬಂಗಾರ, ಬಟ್ಟೆ, ಊಟ, ತಿಂಡಿ, ಸುತ್ತೋದು. ಹೌದಾ? ಸರಿ, ಯಾವ್ದನ್ ಮಾಡ್ಬೇಕಂತ ಇವಾಗ ಬಾಬಾ ಹೇಳ್ತಾರೆ, ಅಲ್ಲಿ ಮನಸ್ಸನ್ನು ಇಡಬೇಡ, ಎವರ್ ರೆಡಿ ಇರ್ಬೇಕಂತ. ಯಾವ್ದು ಮಾಡ್ಬೇಕು? ಎವರ್ ರೆಡಿ. ಯಾವ್ದಕ್ಕೆ? ಯಾವ್ದಕ್ಕೆ? ಪುರುಷಾರ್ಥ, ಈಶ್ವರ್ಯ ಕಾರ್ಯಕ್ಕೆ ಎವರ್ ರೆಡಿ ಇರು. ಯಾವ್ದಕ್ಕಿರು? ಈಶ್ವರಿ ಕಾರ್ಯಕ್ಕೆ ready. ಇವತ್ತು ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಸ್ಥೂಲ ಸಂಪಾದನೆಗೆ ನಾವು ಎವರ್ ರೆಡಿ. ಬೆಳಗ್ಗೆ ತಿಂಡಿ ತಿಂದಿದ್ರೂ ಪರವಾಗಿಲ್ಲ, ಶರೀರಕ್ಕೆ ಸ್ನಾನ ಮಾಡ್ತಿದ್ರು ಪರವಾಗಿಲ್ಲ, ಶರೀರಕ್ಕೆ ಜ್ವರ ಬಂದರೂ ಪರವಾಗಿಲ್ಲ, ಮಕ್ಕಳ ಶಿಕ್ಷಣ ಇದ್ರೂ ಪರವಾಗಿಲ್ಲ. ಕೆಲವೊಂದ್ಸಲ ನಾವು ನೋಡ್ತೀವಿ ಜೀವನದಲ್ಲಿ ಪತಿ ಪತ್ನಿಯರ ಮದುವೆ ಆದಾಗ ಪತ್ನಿಗೆ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಇಟ್ಟಿರ್ತಾರೆ. ನನಗೆ ರಜನೆ ಸಿಗುದಿಲ್ಲ ಅಂತ ಬಿಟ್ಟು ಪತಿ ಜಾಬಿಗೆ ಹೋಗ್ಬಿಟ್ಟಿರ್ತಾರೆ. ಮಕ್ಕಳಿಗೆ ಆರೋಗ್ಯ ಸರಿ ಇರೋದಿಲ್ಲ, ಪತ್ನಿ ಹೇಳ್ತಾರೆ ಮಗನಿಗೆ ಆರೋಗ್ಯ ಸರಿ ಇಲ್ಲ, ನೀನ್ ನೋಡ್ಕೊ, ನನಗೆ ಕಾಲೇಜ್ ಸ್ಕೂಲಲ್ಲಿ ಇದಲ್ಲಿ ಆಫೀಸಲ್ಲಿ ರಜೆ ಸಿಗೋದಿಲ್ಲ, ನಾನು ಡ್ಯೂಟಿಗೆ ಹೋಗ್ಬೇಕು. ಯಾವ್ದು ಕಡೆ ಗಮನ? ಹಣ 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 ಸಂಪಾದನೆ ಕಡೆಗೆ ಏನ್ ಮಾಡ್ತಿರ್ತಾರೆ? ಓಡ್ತಾ ಇರ್ತಾರೆ. ಅವರೇ ನಮ್ಗೆ ರಜನೆ ಸಿಗೋದಿಲ್ಲ, ಹೌದಪ್ಪ ನಮ್ಗೆ ರಜನೆ ಸಿಗೋದಿಲ್ಲ. ಇನ್ನು ಕೆಲವರದೊಂದು ರೆಡಿ ಸ್ಟೇಟ್ಮೆಂಟ್ ಏನು, ಅಯ್ಯೋ ಅಣ್ಣವ್ರೆ ಬೆಂಗಳೂರಿನಲ್ಲಿ ಅಲ್ಲ, ಅಷ್ಟು ದೂರನ ಅಣ್ಣವ್ರೆ, ಬಟ್ಟಿ ದೂರ ಆಗತ್ತೆ, ನಮ್ಗೆ ಬರ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ? ನಮ್ಗೆ ಬೆಂಗಳೂರು ಪಕ್ಕದಲ್ಲೇ ಇದೆ, ಹಿಂಭಾಗದಲ್ಲೇ ಇದೆ. 400 ಕಿಲೋಮೀಟರ್ ರಾತ್ರಿ ಪೂರ್ತಿ ನಾವು ಎಚ್ಚರ ಆಗ್ಬಿಟ್ಟು ಹೋದ್ರು ಕೂಡ ನಮ್ಗೆ ತುಂಬಾ ಹತ್ರ. ಅಲ್ಲಿಂದ 10 ಕಿಲೋಮೀಟರ್, ಅಯ್ಯೋ ಅಣ್ಣವ್ರಿಗೆ ಬಸ್ಸಲ್ಲಿ ಎಷ್ಟು ರಶ್ ಇರ್ತದೆ ಗೊತ್ತಾ? ಓಹೋ, ಮದ್ವೆ ಇದ್ದಿದ್ರೆ 25 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾರೆ, ಅವಾಗ ಇವ್ರಿಗೆ ಏನಾಗೋದಿಲ್ಲ, ಶೃಂಗಾರ ಮಾಡ್ಕೊಂಡು ಹೋಗ್ತಾರೆ, ಲೌಕಿಕ ಜಾಬಿಗೆ ಓಡ್ತಾರೆ. ಇಲ್ಲಿ ಆಧ್ಯಾತ್ಮಿಕ ಸಂಪಾದನೆಗಳ ಮೇಲೆ ಕಾರಣಗಳ ಮೇಲೆ ಕಾರಣ, ಕಾರಣಗಳ ಮೇಲೆ ಕಾರಣ. ಯಾಕೆ? ಯಾರಿಗೆ ಆಸಕ್ತಿ ಇಲ್ವೋ ಅವ್ರೇನ್ ಮಾಡ್ತಾರೆ? ಕಾರಣವನ್ನು ಹೇಳ್ತಾ ಇರ್ತಾರೆ. ಅದೇ ಲೌಕಿಕ ವಿಷಯದಲ್ಲಿ ಯಾಕೆ ಕಾರಣ ಹೇಳೋದಿಲ್ಲ? ಅಲ್ಲಿ ಯಾಕೆ ನಿದ್ರೆ ಬರೋದಿಲ್ಲ? ಅಲ್ಲಿ ಯಾಕೆ 2 ಗಂಟೆಗೆ ಅದು ಎದ್ದೋಗ್ತಾರೆ? ಅಂದ್ರೆ ನೀವು ಅಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೀರಿ. ಈಗ ಬಾಬಾ ಈಗ ಯಾವ್ದಲ್ಲಿ ಎವರ್ ರೆಡಿ ಆಗ್ಬೇಕು? ಆಧ್ಯಾತ್ಮಿಕ ಸಂಪಾದನೆ, ವಿಶ್ವ ಕಲ್ಯಾಣ. ನನ್ನ ಮನಸ್ಸನ್ನ ಪರಮಾತ್ಮನಲ್ಲಿಟ್ಬಿಟ್ಟು ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳನ್ನ ವಿಶ್ವದ ಎಲ್ಲರಿಗೂ ಕೂಡ ನಾನೇನ್ ಮಾಡ್ಬೇಕು? ಕೊಡಲಿಕ್ಕೆ ನಾನು ನಿಮಿತ್ತನಾಗ್ಬೇಕು. ಅದಕ್ಕೆ ಎವರ್ ರೆಡಿ. ಎವರ್ ರೆಡಿ ಅಂತಂದ್ರೆ ಏನು? ರಾತ್ರಿ 11 ಗಂಟೆಗೆ ಮಲಗಿದ್ದೀರಾ, ಎಷ್ಟು ಗಂಟೆಗೆ? 11 ಗಂಟೆಗೆ. ಎಷ್ಟು ಗಂಟೆ ಎಚ್ಚರ ಆಯ್ತು? 3:30 ಅಲ್ಲ, 11:30 ಎಚ್ಚರ ಆಯ್ತು. ಎಷ್ಟು ಗಂಟೆ ಎಚ್ಚರ ಆಯ್ತು? 11:30. ನಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ಮನಸ್ಸನ್ನು ಟಕ್ ಅಂತ ಏನ್ ಮಾಡ್ಬೇಕು? ಬಾಬಾನ ತಿಳ್ಬಿಡ್ಬೇಕು. ಅಂದ್ರೆ ಈಗ ಸಂಪಾದನೆ ಮಾಡ್ಲಿಕ್ಕೆ ನನಗೆ ಅವಕಾಶ ಬಾಬಾ ಕೊಟ್ಟಿದ್ದಾರೆ. ಮನಸ್ಸು ಹಗೂರವಾಗಿದೆ. ನಿಮ್ದೊಂದು ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಅಂಗಡಿ. ದಿನವಿಡೀ ಓಪನ್ ಮಾಡ್ತೀರಿ, ವ್ಯಾಪಾರನೇ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ವ್ಯಾಪಾರನೇ ಆಗ್ತಿಲ್ಲ. ವ್ಯಾಪಾರ ಆಗ್ಬೇಕೋ ಬೇಡವೋ? ಆಗ್ಬೇಕು ಅಂತ ಇಚ್ಛೆ ಇರ್ತದೋ ಇಲ್ವೋ? ಇರುತ್ತೆ. ಕಾರಣ ಸಂಪಾದನೆ ಬೇಕೇ ಬೇಕು, ಆದ್ರೆ ತಾನೇ ಖರ್ಚಾಗುತ್ತೆ. ಮೈ ಪೂರ್ತಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ಯಾರಲ್ಲ. ಮೈ ಪೂರ್ತಿ ಸಾಲ ಮಾಡ್ಕೊಂಡಿರುವಂತ ಕಾರಣದಿಂದ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಜನ? ಕ್ಯೂನಲ್ಲಿ
ನಿಂತಿರ್ತಾರೆ. ನಿಲ್ತಾರೆ. ನಮ್ ಸಾಲ ಕೊಡಿ ನಮ್ ಸಾಲ ಕೊಡಿ ಅಂತ ಕರೆಕ್ಟಾಗಿ ಕೇಳ್ತಾ ಹೋಗಿ. ನಿಮ್ದೊಂದು ಅಂಗಡಿ ಇದೆ, ದಿನಪೂರ್ತಿ ವ್ಯಾಪಾರ ಆಗಿಲ್ಲ, ನಾಳೆ ತುಂಬಾ ಜನಕ್ಕೆ ಪೇಮೆಂಟ್ ಕೊಡ್ತೀರಾ ಅಂತ ಹೇಳಿದಿರಿ, ಅವ್ರಿಗೆ ಚೆಕ್ಕು ಕೂಡ ಕೊಟ್ಬಿಟ್ಟಿದ್ದೀರಾ, ಏನೇನೋ ಕಾರಣದಿಂದ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗಿದೆ, ನಿಮ್ಮ ಹತ್ರ ಹಣ ಇಲ್ಲ. ಸರಿ, ಓಕೆ. 11 ಗಂಟೆಗೆ ಮಲ್ಕೊಂಡಿದ್ದೀರಿ. ಎಷ್ಟು ಗಂಟೆಗೆ ಮಲಗಿದ್ದೀರಿ? 11. ಸರಿ, 11ವರೆಗೆ ಮನೆ ಬಾಗಿಲಲ್ಲಿ ಒಬ್ಬರು ಬೆಲ್ ಮಾಡ್ತಾರೆ, ಮತ್ತು ನಮಗೊಂದು ವ್ಯಾಪಾರ ಐಟಮ್ ಬೇಕು ಅಂತ ಹೇಳ್ತಾರೆ, ಒಳ್ಳೆ ಲಾಭದ್ದು. ಅದನ್ನು ಮಾಡಿದ್ರೆ ನಿಮ್ಗೆ 10,000 ರೂಪಾಯಿ ಸಿಗ್ತದೆ. ಸರಿನಾ? ಓಕೆ. ಆವಾಗ ಅಂಗಡಿ ಓಪನ್ ಮಾಡಿಬಿಟ್ಟು ಐಟಮ್ ಕೊಡ್ತಿರೋ, ಬೈದ್ಬಿಟ್ಟು ಕಳಿಸ್ತಿರೋ? ಕೊಡ್ತೀವಿ. ಕೊಡ್ತೀವಿ. ಮತ್ತೆ ಯಾಕೆ? ಅಂಗಡಿ ಕ್ಲೋಸ್ ಆಗಿದೆ ಅಲ್ವಾ? ಲಾಭ ಜಾಸ್ತಿ. ವ್ಯಾಪಾರ ಮುಖ್ಯ. ವ್ಯಾಪಾರ ಬೇಕು ತಾನೆ? ಬೇಕು. ಇಲ್ಲ ನಮ್ದು ಅಂಗಡಿ ಯಾವಾಗಲೂ 6 ಗಂಟೆಗೇನೆ ಕ್ಲೋಸ್ ಆಗ್ತದೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಅಂತ ಕಳಿಸ್ತೀರಾ? ಇಲ್ಲ, ಯಾಕೆ? ಹಣ ಅವಶ್ಯಕತೆ. ಲಾಭ ಬರುತ್ತೆ. ಸರಿ, ಹಣ ಸಿಕ್ತು, ನಿಮ್ಮ 10,000 ರೂಪಾಯಿ ಸಿಕ್ತು, ಅವಾಗ ನಿಮ್ಗೆ ಖುಷಿ ಆಗತ್ತೋ ಬೇಜಾರಾಗತ್ತೋ? ಆಗುತ್ತೆ. ಯಾಕೆ? ಕೊಡ್ತಾರೆ. ನಾಳೆ Payment ಬಂದವರು ಸಾಲದವ್ರಿಗೆ ಪೇಮೆಂಟ್ ಮಾಡ್ಬಿಡ್ಬೋದಲ್ವಾ? ಓಕೆ. ಆಮೇಲೆ 12:30ವರೆಗೂ ನೀವು ವ್ಯಾಪಾರ ಮಾಡಿಬಿಟ್ಟು ಆಮೇಲೆ ಲಾಭ ಮಾಡ್ಕೊಂಡು ಆರಾಮಾಗಿ ಮಲಗಲಿಕ್ಕೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಅಂದ್ರೆ 10,000 ರೂಪಾಯಿ ಸಿಗ್ತದೆ ಅಂತಂದ್ರೆ ನಿದ್ರೆಯಿಂದ ಏಳ್ಲಿಕ್ಕೂ ಕೂಡ ನೀವು ರೆಡಿ ಇದ್ದೀವಿ. ಅದೇನೆ ಆಧ್ಯಾತ್ಮಿಕ ಪದಮ ಸಂಪಾದನೆ ಸಿಗ್ತದೆ ಅಂತಂದ್ರೆ ಏಳ್ಲಿಕ್ಕೆ ನಾವು ರೆಡಿ ಇಲ್ಲ. ಇಲ್ಲ. ಯಾಕಂತಂದ್ರೆ ನಿಮ್ಮ ಹತ್ರ ಇರುವಂತ ಪ್ರಾಡಕ್ಟ್ ಪ್ಯೂರ್ ಇಲ್ಲ. ಅದಕ್ಕೆ ಹಗಲಲ್ಲೂ ಯಾರು ಕೇಳ್ತಾ ಇಲ್ಲ, ರಾತ್ರಿಯಲ್ಲೂ ಯಾರು ಕೇಳ್ತಾ ಇಲ್ಲ. ನಿಮ್ ಪ್ರಾಡಕ್ಟ್ಗೆ ಡಿಮಾಂಡ್ ಇದ್ರೆ ಹಗಲು ರಾತ್ರಿ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಬೆಲ್ ಮಾಡ್ತಾರೆ. ರೀಸೆಂಟ್ ಆಗಿ ಒಂದು ಅವ್ಯಕ್ತ ಇಶಾರದಲ್ಲಿ ಇತ್ತು ನೋಡಿ, 4 ನಿಮಿಷ ನೀವು ಯೋಗ ಮಾಡಿದ್ರೆ ರಾತ್ರಿ ನಿದ್ರೆ ಮಾಡಿದ ಪೂರ್ತಿ ಎಷ್ಟು ಹಗುರತೆ ಆಗ್ತದಲ್ಲ ಅಷ್ಟು ಹಗುರತೆ ಆಗ್ಬೇಕಂತ. ಮುಂದಿನ ದಿನಗಳಲ್ಲಿ ನಿಮ್ಗೆ ಜನ ಮಲಗಲಿಕ್ಕೆ ಬಿಡೋದಿಲ್ಲ. ಆವಾಗ ಈ ರೀತಿ ಪವರ್ಫುಲ್ ಮೆಡಿಟೇಷನ್ ಮಾಡೋದ್ರ ಮೂಲಕ 4 ನಿಮಿಷದಲ್ಲಿ ನಿಮ್ ನಿದ್ರೆ ಏನಾಗಿರ್ಬೇಕು? ಸಂಪೂರ್ಣ ಆಗಿರ್ಬೇಕಾಗ್ತದೆ. ಅಷ್ಟು ಸಾಧನೆ ಮಾಡಬೇಕಾಗ್ತದೆ ಅಲ್ವಾ? ಅದಕ್ಕೆ ಬಾಬಾ ಹತ್ರ ಎವರ್ ರೆಡಿ. ಯಾವ್ದಕ್ಕೆ ಎವರ್ ರೆಡಿ? ಆಧ್ಯಾತ್ಮಿಕ ಸಂಪಾದನೆಗೆ. ನಿಮ್ಮ ತಂದೆ, ನಿಮ್ಮ ಮಾಲೀಕ, ನಿಮ್ಮ ಸ್ನೇಹಿತ, ನಿಮ್ಮ ಬಾಸ್ ಯಾವಾಗ ನಿಮ್ಮನ್ನ ಕರೀತಾರೋ ಆವಾಗ ನಾವು ಟಕ್ ಅಂತ ಏನಾಗಿರ್ಬೇಕು? ಈಶ್ವರೀಯ ಸೇವೆಯನ್ನ ಮಾಡಲಿಕ್ಕೆ, ಮನಸಾ ಸೇವೆಯನ್ನ ಮಾಡಲಿಕ್ಕೆ, ತಪಸ್ಸಿನ ಸೇವೆಯನ್ನ ಮಾಡಲಿಕ್ಕೆ, ಬೀಹದ್ದಿನ ಸೇವೆಯನ್ನ ಮಾಡಲಿಕ್ಕೆ ನಾವು ಸದಾ ಎವರ್ ರೆಡಿ ಆಗಿರ್ಬೇಕು. ಕಾರಣಗಳನ್ನ ಹೇಳುವ ಹಾಗೆ ಇಲ್ಲ. ಇಲ್ಲ. ಅರ್ಥ ಆಯ್ತಾ? ಎಲ್ಲಿ ಹೇಳಿದ್ರು ಬಾಬಾ? ನಷ್ಟ ಮೋಹ. ಸ್ಥೂಲವಾದ ವಸ್ತು ವ್ಯಕ್ತಿಗಳನ್ನು ಸೇರಿಸೋದ್ರ ಕಡೆ ಬಗ್ಗೆ ಹೆಚ್ಚಿಗೆ ಗಮನ ಬೇಡ. ಗಮನ ಎಲ್ಲಿರ್ಲಿ? ಈಶ್ವರೀಯ ಸೇವೆ. ಬಾಬಾ ಹೇಳಿದ ತಕ್ಷಣದಲ್ಲಿ ನಾವು ರೆಡಿ ಆಗ್ಬೇಕು. ಕೆಲವೊಬ್ರು ಹೇಳ್ತಾರೆ, ಹೌದಾ ಅಣ್ಣವ್ರೆ, ರೆಡಿ ಆಗ್ಬೇಕು ಅಂತ ನಮ್ಮ ಮನೇಲಿ ಹೋಗ್ಲಿಕ್ಕೆ ಬಿಡೋದಿಲ್ವಲ್ಲ, ರಾತ್ರಿ ಎಲ್ಲ ಇದ್ಬಿಟ್ಟು ನಾವು ಒಬ್ಬಳೇ ಹೋಗ್ಲಿಕ್ಕೆ ಆಗತ್ತಾ? ಬಾಬಾ ಹೇಳ್ತಾರೆ, ನೀವು ಹೋಗಿ ಅಂತ ಎಲ್ಲಿ ಹೇಳಿದ್ದಾರೆ? ನಿಮ್ ಮನಸ್ಸನ್ನು ಕೊಡಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬಾಬಾ? ರಾತ್ರಿ 11ವರೆಗೆ ನಿಮ್ಮ ಮನಸ್ಸನ್ನ ನನ್ನ ಕೈಯಲ್ಲಿ ಕೊಡಿ, ಸಂಪಾದನೆ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಮನಸ್ಸನ್ನ ಬಾಬಾನೇ ಕೊಡ್ಲಿಕ್ಕೆ ನಿಮ್ಮನ್ನು ಯಾರು ಹಿಡಿದಿರ್ತಾರೆ? ಯಾರು ಹೋಗ್ಲಿಕ್ಕೆ ಕಟ್ಟಾಕ್ತಾರೆ? ಯಾರು ಕಟ್ಟಾಕೋದಿಲ್ಲ. ಯಾರಿಂದ ತೊಂದರೆ ಇದೆ? ಯಾರಿಂದನೂ ಇಲ್ಲ. ಇದೇ ಒಬ್ಬರಿಂದ ತೊಂದರೆ. ದೇಹಾಭಿಮಾನ. ನಿಮ್ಮಿಂದನೇ ದೇಹಾಭಿಮಾನ, ನಿಮ್ಮಿಂದನೇ ತೊಂದರೆ. ಇಲ್ಲಪ್ಪ, ಇವಾಗ ಎದ್ಬಿಟ್ಟು ನಾನು ಯೋಗ ಮಾಡ್ಬಿಟ್ಟು ಬೆಳಿಗ್ಗೆ ಅಮೃತ ವೇಳೆ ಕೇಳಲಿಕ್ಕೆ ಆಗೋದಿಲ್ಲ, ಸುಸ್ತಾಗ್ಬಿಡ್ತಾರೆ, ಮಲ್ಕೊಂಡ್ಬಿಡೋಣ. ತೊಂದರೆ ಆಗೋದೇ ಎಲ್ಲಿಂದ? ನಿಮ್ಮಿಂದನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಅಷ್ಟು ಸಂಪಾದನೆ ಆಗ್ತಾ ಇರುವಂತ ಅನುಭವ ನಮಗಿದ್ರೆ ಕೇಳಿದಾಗ್ಲೆಲ್ಲ ನಾವೇನಾಗಿರ್ತೀವಿ? ಎವರ್ ರೆಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಜನರಿಗೆ ಬೇಕಾದಾಗ ನೀವು ಅಂಗಡಿ ಓಪನ್ ಮಾಡೋದಲ್ಲ, ಕಸ್ಟಮರ್ ಬಂದಾಗ ನೀವು ಅಂಗಡಿ ಕ್ಲೋಸ್ ಇದ್ರೂ ಕೂಡ ಓಪನ್ ಮಾಡಿಬಿಟ್ಟು ಅವರಿಗೆ ಪ್ರಾಡಕ್ಟ್ ಅನ್ನ ಕೊಡುವಂತ ಸಮಯ ಇವಾಗ ಬಂದಿದೆ. ಹೌದಲ್ವಾ? ಇವಾಗ ಜನರಿಗೆ ಬೇಕಾದ ಕಡೆಯಿಂದ ಸಿಗ್ತದೆ. ಜನರಿಗೆ ಎಷ್ಟು ವೆರೈಟಿ ಇದ್ದಾವೆ ಅಂಗಡಿ? 33 ಕೋಟಿ ಅಂಗಡಿಗಳಿದ್ದಾವೆ ಅಲ್ವಾ? ಅದು ನನ್ನ ವ್ಯಾಪಾರ ಆಗ್ಬೇಕು ಅಂತಂದ್ರೆ ನಾನು ಸೀರಿಯಸ್ ಆಗಿ ಎವರ್ ರೆಡಿ ಆಗಿರ್ಬೇಕಾಗ್ತದೆ. ಆವಾಗ ಯಾರು ಎವರ್ ರೆಡಿ ಆಗಿರ್ತಾರೋ ಅವರಿಗೆ ಬಾಬಾ ಡೀಲರ್ಶಿಪ್ ಅನ್ನ ಕೊಡ್ತಾರಂತ. ಯಾರು ಬರೀ ರೀಸನ್ ಹೇಳ್ತಾ ಇರ್ತಾರೋ ಅವ್ರಿಗೆ ಬಾಬಾ ಡೀಲರ್ಶಿಪ್ ಅನ್ನ ಕೊಡೋದಿಲ್ಲ. ಯಾಕಂದ್ರೆ ಅವ್ರ ಜಾಸ್ತಿ ಪ್ರಾಡಕ್ಟ್ ಸೇಲ್ ಇರೋದಿಲ್ಲ, ಆಗೋದಿಲ್ಲ. ಅದಕ್ಕೆ ನಾವೇನಾಗಿರ್ಬೇಕು? ರೆಡಿ ಆಗಿರ್ಬೇಕು. ಯಾವುದಕ್ಕೆ?
ಯಾವ್ದಕ್ಕೆ? ಬಾಬಾ ಆಗ ಸಂಪಾದನೆಗೆ ಈಶ್ವರೀಯ ಸೇವೆಗೆ. ನಿಮ್ಮ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ಭಗವಂತನ ಕೈಯಲ್ಲಿ ಕೊಡ್ಲಿಕ್ಕೆ ಏನಾಗಿರ್ಬೇಕು? ಈಗ ಮಾತೇರಿ ಒಂದು ಪ್ರಶ್ನೆ ಬಾಬನ ಕಡೆಯಿಂದ. ಯಾರಿಂದ ಪ್ರಶ್ನೆ? ಮಕ್ಕಳೇ, ನೀವು ಮದ್ವೆ ಮನೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಿ? ಮದ್ವೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತೀವಿ. ವಾರಗಟ್ಲೆ ತಿಂಗ್ಳುಗಟ್ಲೆ ಮೊದ್ಲೇ ಯಾವ ವೆರೈಟಿ ಸೀರೆ ಬೇಕು, ಏನ್ ಡಿಸೈನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀರಾ, ಹೌದಾ? ಸರಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಸಿಂಪಲ್ ಆಗಿ. ಸಿಂಪಲ್ ಆಗಿ ಹೋಗ್ತೀರಾ. ಅದಕ್ಕೂ ಒಂದು 15-20 ನಿಮಿಷ ರೆಡಿ ಆಗ್ಲಿಕ್ಕೆ ಬೇಕು ತಾನೆ? ಹೌದು. ಹಾ, ಸರಿ. ಈಗ ಮಾಮನ ಮನೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ವೈಟ್ ಡ್ರೆಸ್. ವೈಟ್ ಡ್ರೆಸ್ ಹಾಕೊಂಡು ಹೋಗ್ತೀರಾ. ಸರಿ. ಈಗ ಒಂದು ದಿವಸ ರಾತ್ರಿ ನೀವು ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀರಾ, ಸರಿನಾ? ನಿಮ್ ಯಾರೋ ಪರಿಚಯ ಇದ್ದವರು, ನಿಮ್ಮ ಪತಿ ಯಾರೋ ಏನ್ ಮಾಡಿದಾರೆ, ಹೊರಗಡೆ ಹೋಗಿದ್ದಾರೆ, ಸರಿ? ಹೊರಗಡೆ ಹೋದ ಮೇಲೆ ನೀವು ರಾತ್ರಿ ಮಲಗಿದಿರಿ, ತಕ್ಷಣ ಒಂದು ಫೋನ್ ಬಂತು. ಏನಂತ? ಅವ್ರಿಗೇನೋ ಆಕ್ಸಿಡೆಂಟ್ ಆಗಿದೆ, ಅಥವಾ ಯಾರೋ ಒಬ್ರು ಏನ್ ಮಾಡಿದ್ರು, ನಿಮ್ಮನ್ನು ಕರ್ಕೊಂಡ್ಬಂದು ಅವರನ್ನ ಟೂ ವೀಲರ್ ಒಂದು ಆಟೋದಲ್ಲಿ ಕರ್ಕೊಂಡು ಬಂದು. ಈಗ ಅವರನ್ನ ತಕ್ಷಣದಲ್ಲಿ ಹಾಸ್ಪಿಟ್ಲಿಗೆ ಹಾಕ್ಬೇಕು. ಎಲ್ಲಿಗೆ ಹಾಕ್ಬೇಕು? ತಕ್ಷಣದಲ್ಲಿ ಹಾಸ್ಪಿಟ್ಲಿಗೆ ಹಾಕ್ಬೇಕು. ಹಾಸ್ಪಿಟ್ಲಿಗೆ ಹಾಕ್ಬೇಕಂದ್ರೆ ಯಾರು ಕರ್ಕೊಂಡು ಹೋಗ್ಬೇಕು? ನೀವೇ ಕರ್ಕೊಂಡು ಹೋಗ್ಬೇಕು. ನೀವೇ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಟೈಮ್ ಇಲ್ಲ. ಓಕೆ, ಅರ್ಜೆಂಟ್ ಆಗಿ ಹೋಗ್ಬೇಕು. ಆವಾಗ ಅರ್ಧ ಗಂಟೆಗೆ ರೆಡಿ ಆಗ್ತಿರೋ, 15 ನಿಮಿಷಕ್ಕೆ ರೆಡಿ ಆಗ್ತಿರೋ? ರೆಡಿನೇ ಆಗಲ್ಲ, ಮತ್ತೆ ಹಂಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅದ್ಯಾಕೋ? ಯಾರಿಗೆ ಸೀರಿಯಸ್ನೆಸ್ ಇರೋದು? ಪೇಷಂಟ್ ಅಲ್ಲ, ನಿಮ್ಮ ಮನೆಯವರು, ನನ್ನವರು. ಅದೇ ಪಕ್ಕದ ಮನೆಯವ್ರಿಗೆ ಆಗಿದ್ದಿದ್ರೆ ನಾವು ಹೋಗ್ತೀವಿ ಐವ ರೆಡಿಯಾಗಿ? ಇಲ್ಲ. ಅಂದ್ರೆ ಬಾಬಾ ಹೇಳ್ತಾರೆ, ನಿಮ್ಮವರು ಅಂತ ಬಂದಾಗ ಅವರಿಗೆ ಸಂಯೋಗವನ್ನ ಕೊಡ್ಲಿಕ್ಕೆ 1 ಸೆಕೆಂಡ್ ಅಲ್ಲಿ ನೀವೇನಾಗ್ಬಿಟ್ರಿ? ಎವರ್ ರೆಡಿ. ಶರೀರವನ್ನ ನಾನು ಶೃಂಗಾರ ಮಾಡಬೇಕು, ನಾನು ಬೇರೆ ಬಟ್ಟೆ ಧರಿಸಬೇಕು ಹೇಳುವಂತ ಸಂಕಲ್ಪನು ನಿಮ್ಮ ಮನಸ್ಸಿನಲ್ಲಿ ಬಂದಿಲ್ಲ. ನಾವ್ ಎದ್ದಾಗ ಮುಖನೂ ಕೂಡ ತೊಳ್ಕೊಳ್ಳೋದಿಲ್ಲ, ತಕ್ಷಣದಲ್ಲಿ ಏನ್ ಮಾಡ್ತೀವಿ? ಕಾಲಿಗೆ ಚಪ್ಪಲಿ ಹಾಕ್ದೇನೆ ಏನ್ ಮಾಡ್ತೀವಿ? ಓಡ್ತೀವಿ, ಹೋಗ್ತೀವಿ. ಹೋಗ್ಬಿಟ್ಟು ಅವರಿಗೆಲ್ಲ ಅಲ್ಲಿ ಅಡ್ಮಿಷನ್ ಮಾಡಿ ಎಲ್ಲ ಆದ್ಮೇಲೆ ಅವಾಗ ಯೋಚನೆ ಮಾಡ್ತೀವಿ ಏನಾಗಿದೆ ಅಂತ, ಹೌದಾ? ಅಂದಮೇಲೆ ನನ್ನವರು ಅಂತಂದಾಗ ಆ ಕಾರ್ಯವನ್ನ ಮಾಡಿ ನೀವು ಹೇಗೆ ಎವರ್ ರೆಡಿ ಇದ್ದೀರೋ, ಅದೇ ರೀತಿ ಆಧ್ಯಾತ್ಮಿಕ ವಿಶ್ವದ ಬೇಹದ್ದಿನ ಸೇವೆಯನ್ನ ಮಾಡ್ಲಿಕ್ಕೂ ಕೂಡ ನೀವು ರೆಡಿ ಇದ್ದೀರಾ? ಎವರ್ ರೆಡಿ ಅಂತಂದ್ರೆ 24/7. ಅಮಾವಾಸ್ಯೆ ಇರ್ಲಿ, ಹುಣ್ಣಿಮೆ ಇರ್ಲಿ, ಹಗಲಿರ್ಲಿ, ರಾತ್ರಿ ಇರ್ಲಿ, ಯಾವುದೇ ಇರ್ಲಿ, ನಾವೇನಾಗಿರ್ಬೇಕು? ಎವರ್ ರೆಡಿ. ಎಷ್ಟೊತ್ತಲ್ಲಿ ರೆಡಿ ಆಗ್ಬೇಕಂತೆ? ಒಂದೇ ಒಂದು ಸೆಕೆಂಡ್. ಇಲ್ಲ ಇಲ್ಲ ಇಲ್ಲ, ನನಗೆ ಹಾಡಬೇಕು, ನನಗೆ ರೆಡ್ ಲೈಟ್ ಬೇಕು, ನನಗೆ ಕಾಮೆಂಟ್ರಿ ಬೇಕು, ಎದುರುಗಡೆ ಯಾರೋ ಕುತ್ಕೊಳ್ಬೇಕು, ನನಗೆ ದೃಷ್ಟಿ ಕೊಡಬೇಕು, ಅರ್ಧ ಗಂಟೆ ಆದ್ಮೇಲೆ ಆಗ್ತದೆ. ಅದ್ಯಾವುದು ಕೇಳಲಿಕ್ಕೆ ರೆಡಿ ಇಲ್ಲ ಬಾಬಾ. 1 ಸೆಕೆಂಡ್ ಅಲ್ಲಿ ನಾನು ಬೇಕು ಅಂತ ತಕ್ಷಣದಲ್ಲಿ ನೀವೇನಾಗಿರ್ಬೇಕು? ಸರಿ. ಬಾಬಾ ನಮ್ಗೆ ಆಫರ್ ಕೊಟ್ಟಿದ್ದಾರೆ, ಬಾಬಾ ನಮ್ಗೆ ಕೇಳ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಇವಾಗ ಜನ ಬಂದಿರೋದು ಗೊತ್ತಾಗತ್ತೆ, ಕಾರಲ್ಲಿ ಕರ್ಕೊಂಡು ಬಂದಿದ್ದು ಗೊತ್ತಾಗತ್ತೆ, ಅವಾಗ ನಾವು ರೆಡಿ ಆಗ್ಬಿಟ್ಟು ಹೋಗ್ತೀವಿ. ಈಗ ಭಗವಂತನಿಗೆ ನನ್ನ ಅವಶ್ಯಕತೆ ಇದೆ, ನನ್ನನ್ನು ಉಪಯೋಗ ಮಾಡ್ಕೊಳ್ತಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ಯೋಗದಲ್ಲಿ. ನೀವು ಯಾವುದೇ ಕರ್ಮವನ್ನ ಮಾಡ್ತಾ ಇರ್ತೀರಾ ಆದ್ಮೇಲೆ ಆ ಸಮಯದಲ್ಲಿ ಟಕ್ ಅಂತ ಮನಸ್ಸು ಶಾಂತ ಆಗ್ಬಿಡ್ತದೆ. ಏನಾಗ್ಬಿಡ್ತದೆ? ಯಾವಾಗ? ನಮ್ಮನ್ನು ಉಪಯೋಗಿಸ್ಕೊಂತ ಇದ್ದಾರೆ ಅಂತ. ನೀವು ಅದರ ಮೊದಲು ಭಗವಂತನ ಜೊತೆಗೆ ಎಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು. ಬಾಬಾ, ಯಾವಾಗ ಬೇಕಾದ್ರೆ ನೀವು ಈ ತನುಮನವನ್ನ ವಿದೌಟ್ ಮೈ ಪರ್ಮಿಷನ್, ನನಗೆ ನೀನು ಕೇಳೋದು ಬೇಡ, ಯಾವಾಗ ಬೇಕಾದ್ರೂ ನೀವೇನ್ ಮಾಡ್ಬೋದು? ಉಪಯೋಗ ಮಾಡಿಕೊಳ್ಳಬಹುದು ಅಂತ ಬಾಬಾ ಜೊತೆ ಎಗ್ರಿಮೆಂಟ್ ಮಾಡ್ಕೊಂಡಿದ್ದಿದ್ರೆ, ಬಾಬನಿಗೆ ಯಾವಾಗ ಅವಶ್ಯಕತೆ ಇರ್ತದೋ ಆವಾಗ ಬಾಬಾ ಟಕ್ ಅಂತ ನಿಮ್ಮನ್ನೇನ್ ಮಾಡ್ತಾರೆ? ಉಪಯೋಗ ಮಾಡ್ಕೋತಾರೆ. ಅದ್ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಹೇಗೆ ನೀವು ಯೋಗವನ್ನು ಮಾಡಿದಾಗ ಬಾಬಾರವರ ಸಪ್ತ ಗುಣಗಳು ನಿಮ್ಮಲ್ಲಿ ಪಾಸ್ ಆಗಿರುವಂತದ್ದು, ಶಾಂತಿ, ಸುಖ, ಸಂತೋಷ, ಆನಂದದ ಅನುಭವ ಆಗ್ತಾ ಇರ್ತದೋ, ಹಾಗೆ ನಿಮ್ಗೆ ಸಂಕಲ್ಪನೆ ಇರೋದಿಲ್ಲ ನಾನು ಯೋಗ ಮಾಡ್ಬೇಕು ಅಂತ. ಟಕ್ ಅಂತ ನಿಮ್ಮ ಮನಸ್ಸು ಏನಾಗ್ಬಿಡ್ತದೆ? ಲೈಟ್ ಹಗೂರ ಆಗ್ಬಿಡ್ತದೆ. ಅವಾಗ ಏನಾಯ್ತು? ಈಗ ಬಾಬನಿಗೆ ಈ ಮನಸ್ಸಿನ ಅವಶ್ಯಕತೆ ಇದೆ. ತಕ್ಷಣದಲ್ಲಿ ಬಾಬನಿಗೆ ಅವಶ್ಯಕತೆ ಇದೆ ಅಂತ ತಕ್ಷಣದಲ್ಲಿ ಆ ಮನಸ್ಸು ಬುದ್ಧಿನ ಬಾಬನ ಜೊತೆಗೆ ನಾವೇನ್ ಮಾಡ್ಬೇಕಾಗ್ತದೆ? ಇಡಬೇಕಾಗ್ತದೆ. ನೀವು ಎಷ್ಟೇ ಬ್ಯೂಸಿ ಇದ್ರು ಕೂಡ ಫೋನ್ ಕಾಲ್ ಬಂದಾಗ ಅದನ್ನ ರಿಸೀವ್ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ.
ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ತಾನೆ, ಎವರ್ ರೆಡಿ ಆಗಿರ್ತೀವಿ ತಾನೆ. ಇರ್ತೀವಿ. ರಾತ್ರಿಯಲ್ಲಿ ನಿದ್ದೆಯಲ್ಲಿ ಮಲಗಿದ್ರು ಕೂಡ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ಅಟೆಂಡ್ ನೋಡ್ತಾ. ಮಾಡ್ತೀವಿ. ಹಾಗೆ ಭಗವಂತನ ಪ್ರಶ್ನೆ, ಪುರುಷಾರ್ಥದಲ್ಲಿ, ತೀವ್ರ ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ಬೀಗದ್ದಿನ ಸೇವೆಯಲ್ಲಿ, ನಿಸ್ವಾರ್ಥ ಭಾವದಲ್ಲಿ, ಅಲ್ಲಿ ನೀವು ಎವರೆಡಿ ಆಗಿದ್ದೀರಾ ಅಥವಾ ಕಾರಣವನ್ನ ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀರಾ ಅಲ್ವಾ? ಎಷ್ಟು ಎವರೆಡಿ ಆಗ್ಬೇಕು ಅಂತಂದ್ರೆ, ನಿಮ್ಮ ಎಚ್ಚರಾವಸ್ಥೆಯಲ್ಲಿ ಇದ್ದೀರಿ ಅಂದ ತಕ್ಷಣದಲ್ಲಿ 1 ಸೆಕೆಂಡ್ ಅಲ್ಲಿ ನಿಮ್ಮ ಮನಸ್ಸು ಏನಾಗ್ಬೇಕು, ವಿಶ್ವ ಕಲ್ಯಾಣದಲ್ಲಿ ಸ್ಥಿತ ಆಗ್ಬೇಕು. ಆಗ್ಬೇಕು. ಪೂರ್ತಿ ವಿಶ್ವಕ್ಕೆ ಭಗವಂತನ ಶಕ್ತಿ ಏನಾಗ್ತಾ ಇದೆ, ಹೋಗ್ತಾ ಇದೆ ಹೇಳುವಂತ ಅನುಭವ ನಿಮಗೆ ಆಗ್ಬೇಕು. 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 ಅದಕ್ಕಾಗಿ ಅಷ್ಟು ಪವರ್ಫುಲ್ ಸಾಧನೆಯನ್ನು ನೀವು ಮಾಡ್ಬೇಕು. ಮಾಡಬೇಕಾಗ್ತದೆ. ಎಲ್ಲೂ ಕೂಡ ನೀವು ರೆಡಿ ಆಗಬೇಕು ಅಂತ ಎಂದೂ ಕೂಡ ಏನ್ ಮಾಡಬಾರದು, ಹೇಳಬಾರದು. ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ ಆದ್ಮೇಲೆ, ಎಷ್ಟೋ ಸಲ ಎಲ್ಲೋ ಸೇವೆಗೆ ಹೋದಾಗ ಅಣ್ಣವ್ರೆ ತಕ್ಷಣ ಕ್ಲಾಸ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಎಸ್ ಅಂತ ಕೂತ್ಕೊಂಡ್ಬಿಡ್ತೀವಿ. ಅದು ರೆಡಿ ಆಗ್ಬೇಕು, ಇದು ರೆಡಿ ಆಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಏನೂ ಇಲ್ಲ. ಜ್ಞಾನ ಇಲ್ಲಿ, ಯೋಗ ಇಲ್ಲಿ, ಏನೇ ಇಲ್ಲಿ, ತಕ್ಷಣದಲ್ಲಿ ಏನಾಗಿರ್ಬೇಕು, ಎವರ್ ರೆಡಿ ರೆಡಿ. ರೆಡಿ ಆಗಿರ್ಬೇಕು. ಅಷ್ಟು ಧೈರ್ಯ, ಅಷ್ಟು ಅನುಭವ, ಬಾಬನ ಮೇಲೆ ನಂಬಿಕೆ, ವಿಶ್ವಾಸ, ನಿಶ್ಚಯ, ಬಾಬನ ಜೊತೆ ಇದೆಲ್ಲ ಇದ್ದಾಗ ಮಾತ್ರ ಅದೇನಾಗತ್ತೆ, ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇರೋದು ಎವರ್ ರೆಡಿ. ಯಾವುದರ ಬಗ್ಗೆ? ವಿಶ್ವ ಕಲ್ಯಾಣದ ಬಗ್ಗೆ, ತಪಸ್ಸಿನ ಬಗ್ಗೆ. ಯಾವಾಗ ಯಾವ ವಿಶ್ವದ ಯಾವ ಮೂಲೆಯಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಬಾಬಾ ಏನ್ ಮಾಡ್ಬೋದು, ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬಹುದು. ರಾತ್ರಿ ನೀವು ಮಲಗಿರ್ತೀರಾ, ಎಲ್ಲೋ ಒಂದ್ ಕಡೆ ಬಾಂಬ್ ಬಿದ್ದಿರ್ತದೆ, ವಿಶ್ವದ ಯಾವುದೋ ಮೂಲೆಯಲ್ಲಿ, ಸೌತ್ ಆಫ್ರಿಕಾದಲ್ಲೂ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಬಿದ್ದಿರ್ತದೆ. ಅಲ್ಲಿ ಅವ್ರು ಬೊಬ್ಬೆ ಹೊಡಿತಾ ಇರ್ತಾರೆ, ಭಗವಂತ ನಮ್ಮ ರಕ್ಷಣೆ ಮಾಡಪ್ಪ ಅಂತ. ಅವ್ ತಕ್ಷಣ ನಿಮ್ಮಿಂದ ಏನ್ ಮಾಡ್ಬೇಕು, ಬಾಬಾ ಶಕ್ತಿಯನ್ನ ಯೋಗ ಕೊಡಬೇಕಾಗ್ತದೆ. ಯಾವುದೋ ಒಂದು ವ್ಯಕ್ತಿಯ ಅವಶ್ಯಕತೆ ಇರ್ತದೆ, ಅವಾಗ ಟಕ್ ಅಂತ ಏನಾಗ್ತದೆ, ನಿಮ್ಗೆ ಎಚ್ಚರ ಆಗ್ತದೆ, ಮನಸ್ಸು ಶಾಂತವಾಗಿರ್ತದೆ. ನನ್ನ ಜೀವನದಲ್ಲಿ ಎಷ್ಟೋ ಸಲ ನೋಡ್ತೀನಿ ಆತ್ಮೀಯರೇ, ದಿನವಿಡೀ ಸುಸ್ತಾದ್ರೂ ಕೂಡ ಕೆಲವೊಂದ್ಸಲ ರಾತ್ರಿ ನಿದ್ದೆನೇ ಬರೋದಿಲ್ಲ, ಕಾರಣ ಏನೂ ಇರೋದಿಲ್ಲ. ಅದೇ ಮನಸ್ಸು ಮಾತ್ರ ಏನಾಗಿರ್ತದೆ, ಹಗೂರಾಗಿರ್ತದೆ. ಅವಾಗ ಗೊತ್ತಾಗ್ತದೆ ಬಾಬಾ ನಮ್ಮನ್ನೇನ್ ಮಾಡ್ತಾರೆ, ಉಪಯೋಗ ಮಾಡ್ತಾ ಇದ್ದಾರೆ. ಮಾಡ್ಕೊಳ್ತಾರೆ. ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಕರ್ಮ ಸಫಲ ಆಗ್ತಾ ಇದೆಯಾ ಅಂದ್ರೆ 1 ಸೆಕೆಂಡ್ ಕೂಡ ಏನ್ ಮಾಡಬಾರ್ದು, ನಾವು ವೇಸ್ಟ್ ಮಾಡಬಾರದು. ಅಷ್ಟು ಸಮಯದ ಕಡೆ ನಾವು ಏನ್ ಮಾಡ್ಬೇಕು, ಗಮನವನ್ನ ಕೊಡ್ಬೇಕು. ಈಗ ಪ್ರಶ್ನೆ, ನನ್ನ ಕರ್ಮ ಸಫಲ ಆಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದೆ? ಮನಸ್ಸು ಮನಸ್ಸಗೂರವಾಗಿದೆ, ಶಾಂತವಾಗಿದೆ, ಖುಷಿಯಿಂದ ಖುಷಿಯಿಂದ ಅಲ್ವಾ? ಶರೀರಕ್ಕೆ ನಿಮ್ಗೆ ಬೇಕಾಗಿರೋ ಆಹಾರ ಕೊಡ್ತಾ ಹೋದಾಗ ಶರೀರದ ಹೊಟ್ಟೆ ತುಂಬ್ತಾ ಹೋಗ್ತದೆ, ಖುಷಿ ಆಗತ್ತೆ ತಾನೆ. ನಾಲ್ಗೆಗೂ ರುಚಿ ಸಿಗ್ತದೆ, ಹೊಟ್ಟೆನೂ ಕೂಡ ತುಂಬ್ತಾ ಇರ್ತದೆ. ಅದನ್ನೇ ಆಹಾರನೇ ಕೊಟ್ಟಿಲ್ಲ ಅಂತಂದ್ರೆ ಶರೀರ ಏನಾಗ್ತಾ ಹೋಗ್ತದೆ, ವೀಕ್ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡಿ, ಆಧ್ಯಾತ್ಮಿಕತೆಯಲ್ಲಿ ಖುಷಿಯ ಪರ್ಸೆಂಟೇಜಿನ ಗ್ರಾಫ್ ಜಾಸ್ತಿ ಆಗ್ತಿದೆ. ಇದನ್ನ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ನಾವ್ ಯಾವ್ದನ್ನ ಚೆಕ್ ಮಾಡ್ತೀವಿ, ಸೇವೆ ಆದ್ಮೇಲೆ ನಮ್ಗೆ ಎಷ್ಟು ಜನ ಹೊಗಳಿದ್ದಾರೆ, ಎಷ್ಟು ಜನ ಫೋಟೋ ತೆಗೆದಿದ್ದಾರೆ, ಸೇವೆಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಸೆಲ್ಫಿ ತೆಗೆದಿದ್ದಾರೆ, ಎಷ್ಟು ನನಗೆ ಪೇಟ ಹಾಕಿದ್ದಾರೆ, ಎಷ್ಟು ಟೋಲಿ ಕೊಟ್ಟಿದ್ದಾರೆ, ಅಣ್ಣವ್ರೆ ಕ್ಲಾಸ್ ಚೆನ್ನಾಗಾಯ್ತು ಅಂತ ಹೇಳಿದ್ದಾರೆ, ಸ್ಥೂಲ ಸಾಧನೆ ಎಷ್ಟು ಬಂದಿದೆ. ಈ ರೀತಿಯಲ್ಲಿ ನಾವು ಸಫಲತೆಯನ್ನೇನು ಮಾಡ್ತೀವಿ, ಬಾಬಾ ಹೇಳ್ತಾರೆ, ತನು ಧನ ಜನರ ಮೂಲಕ ನೀವು ಸಫಲತೆಯನ್ನು ಚೆಕ್ ಮಾಡುವ ಹಾಗೆ ಇಲ್ಲ. ಸಫಲತೆಯನ್ನು ಯಾವ್ದು ಆಧಾರದಲ್ಲಿ ಚೆಕ್ ಮಾಡಬೇಕು ನೀವು, ಮನದ ಮೇಲೆ. ಆತ್ಮಿಕ ಸಂಪಾದನೆಯಲ್ಲಿ ಪ್ಲಸ್ ಆಗ್ಬಿಟ್ಟು ಮನಸ್ಸು ಹಗುರವಾಗಿದೆಯಾ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೆಚ್ಚಿಗೆ ಆಗಿದ್ಯಾ, ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ. ಆ ಸ್ಥಿತಿನೂ ಹೆಂಗಿರಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಕಳೆದ 1 ವರ್ಷ ನೀವು ಮಾಡಿರುವಂತ ಸಾಧನೆಯಿಂದ ಆಗಿರುವಂತ ಇಂಪ್ರೂವ್ಮೆಂಟ್ಸ್ ಇವತ್ತು 1 ಸೆಕೆಂಡ್ ಅಲ್ಲಿ ಆಗ್ಬೇಕಂತ. ಎಷ್ಟಾಗ್ಬೇಕು, 1 ಸೆಕೆಂಡ್. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಂಪ್ನಿಗೆ ಜಾಯಿನ್ ಆದಾಗ 200-300 ರೂಪಾಯಿ ನಿಮ್ಗೆ ಇನ್ಕ್ರಿಮೆಂಟ್ ಕೊಡ್ತಾ ಇರ್ತಾರೆ, ಹೌದಾ? ವರ್ಷಕ್ಕೆ 25 ವರ್ಷ ಆದ್ಮೇಲೆ ಅಷ್ಟೇ ಕೊಡ್ತಾರಾ? ಅವಾಗ ಎಷ್ಟಿರ್ತದೆ, ಲಕ್ಷ ಇರ್ತದೆ. ಲಕ್ಷನೋ ಸಾವಿರನೋ ಇರ್ಬೇಕು ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಆದಷ್ಟು ಮನ್ಸಾ ಸೇವೆ ಕಡೆ ಗಮನ ಹೋಗಿ, ಬೀಗದಿನ ಸೇವೆ ಕಡೆ ಗಮನ ಹೋಗಿ. ಯಾರ್ಯಾರು ಏನೇನು ಮಾಡ್ತಿದಾರ, ಯಜ್ಞ ಹೆಂಗ್ ನಡೀತಾ, ಅದು ನಿಮ್ಗೆ ಬೇಕಾಗಿಲ್ಲ. ಅದಕ್ಕೆ ಬಾಬಾ ಪ್ರತ್ಯಕ್ಷತಾ ಹೋನಾ ಚಾಯಿ. ಬಾಬಾ ರೀಸೆಂಟ್ ಮುರಳಿಗಳಲ್ಲಿ ಏನ್ ಹೇಳ್ತಿದ್ದಾರೆ ಬಾಬಾ,
ಪ್ರತ್ಯಕ್ಷತೆ ಅಂತಂದ್ರೆ ಏನಾಗಿದ್ರೆ ಯಾರ್ ಪ್ರತ್ಯಕ್ಷತೆ ಆಗ್ಬೇಕು? ಬಾಬಾ ಅವ್ರದ್ದು ಹೆಂಗ್ ಮಾಡೋಣ? ನಮ್ಮ ನಮ್ಮ ಧಾರಣೆಯಲ್ಲಿ ನಮ್ಮ ಕರ್ಮದಲ್ಲಿ ಪಾಂಪ್ಲೆಟ್ಸ್ ಕೊಡೋಣವಾ? ಇಲ್ಲ ಜ್ಞಾನ ಹೇಳೋಣವಾ? ಇಲ್ಲ ಮೌಂಟ್ ಅಬು ಕರ್ಕೊಂಡು ಹೋಗೋಣವಾ? ಇಲ್ಲ ಮತ್ತೆ ಪ್ರತ್ಯಕ್ಷತೆ ಯಾರ್ ಪ್ರತ್ಯಕ್ಷತೆ ಆಗ್ಬೇಕು? ಭಗವಂತನ ಪ್ರತ್ಯಕ್ಷತೆ ಅವಾಗ ಬಣ್ಣ ಕಾಣತ್ತಾ? ಇಲ್ಲ ಕಿರಣ ಇಲ್ಲ. ಕಾಣತ್ತಾ? ಇಲ್ಲ ಇಲ್ಲ. ಮತ್ತೆ ಪ್ರತ್ಯಕ್ಷತೆ ಅಂದ್ರೆ ಹೇಗೆ? ನಮ್ಮ ಧಾರಣೆ ನಮ್ಮ ಕರ್ಮದಲ್ಲಿ ನಮ್ಮ ನಡವಳಿಕೆ ನಿಮ್ಗೆ ಆಯ್ತು ಅಥವಾ ಚಲನವಲನ. ನಿಮಗೆ ಪ್ರತ್ಯಕ್ಷತೆ ಆಗಿದೆ, ಪ್ರತ್ಯಕ್ಷತೆ ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ತಾನೆ ನೀವು. ನಮಗೆ ಭಗವಂತ ಯಾರು ಅಂತ ಗೊತ್ತಾಗಿದೆ, ಜೊತೆಲಿ ಇದ್ದೀವಿ, ನಾವು ಅನುಭವ ಮಾಡ್ತಿದೀವಿ. ಪ್ರತ್ಯಕ್ಷತೆ ಆಗ್ಬೇಕಾಗಿರೋದು ಯಾರಿಗೆ ಇವಾಗ? ನಮ್ಮ ಮೂಲಕ ಬೇರೆಯವರಿಗೆ, ನಮ್ಮ ಮೂಲಕ ಬೇರೆಯವರಿಗೆ, ಅವ್ರಿಗೆ ಗೊತ್ತಾಗ್ಬೇಕು ಯಾರು ಪ್ರತ್ಯಕ್ಷತೆ ಆಗಿದೆ. ಬಾಬಾ ಬಂದಿದ್ದಾರೆ, ನನ್ ಬಾಬಾ ನೀವ್ ಹೇಳಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಅವ್ರು ಒಪ್ಕೊಳ್ಳೋದು ಹೆಂಗೆ? ಕರ್ಮಕ್ಷೇತ್ರದಲ್ಲಿ ನಮ್ಮ ನಡತೆಯನ್ನ ನೋಡಿ ಒಪ್ಕೊಳ್ತಾರೆ. ಆಮೇಲೆ ಪ್ರತ್ಯಕ್ಷ ಅಂತಂದ್ರೆ ಏನು? ಹೇಗಿದೆಯೋ ಹಾಗೆ ಇರೋದು ಪ್ರತ್ಯಕ್ಷ. ಈಗ ಭಗವಂತ ಹೇಳ್ತಾರೆ, ಮಕ್ಕಳೇ ರಾತ್ರಿ ನಿಮ್ಮಲ್ಲಿ ಕತ್ಲೆ ಆಗುತ್ತೋ ಆಗಲ್ವೋ? ಆಗುತ್ತೆ ಆಗುತ್ತೆ. ಕತ್ಲೆ ತೆಗೆದಾಗ್ಲಿಕ್ಕೆ ಏನ್ ಮಾಡ್ತೀರಿ? ಸೂರ್ಯೋದಯ, ರಾತ್ರಿಯಲ್ಲಿ ಲೈಟ್ ಲೈಟ್, ಲೈಟ್ ಬೆಳಕು. ಆಗುತ್ತೆ. ಏನು ಪ್ರತ್ಯಕ್ಷ ಆಗ್ತದೆ? ಬೆಳಕು, ಪ್ರಕಾಶ. ಪ್ರಕಾಶ ಅಲ್ಲಿ ಬಲ್ಬ್ ಇರ್ತದೋ ಇರಲ್ವೋ? ಮೊದ್ಲು ಇರುತ್ತೆ. ಇರುತ್ತೆ, ಬಲ್ಬ್ ಇರ್ತದೆ, ಒಳಗಡೆ ಕರೆಂಟ್ ಪಾಸ್ ಆಗ್ತಾ ಇರ್ತದೋ ಇರಲ್ವೋ? ಆಗ್ತಿರುತ್ತೆ. ಮುಟ್ ನೋಡಿ ಶಾಕ್ ಹೊಡಿತದ. ಸ್ವಿಚ್ ಆಫ್ ಇದ್ರು ಕೂಡ ವೈರ್ ಬಿಡಿದ್ರು ಶಾಕ್ ಹೊಡೆಯುತ್ತೆ ಅಲ್ವಾ? ಶಾಕ್ ಹೊಡಿತದೆ. ವೈರ್ ಹೌದು ಶಾಕ್ ಹೊಡಿಯುತ್ತೆ, ಹೊಡಿಯಲ್ವಾ? ಹೌದು ಬಲ್ಬ್ ಹೌದು. ಆನ್ ಇಲ್ಲ ಅಂದ್ರೂ ಕೂಡ ಶಾಕ್ ಹೊಡೆಯುತ್ತೆ, ಗೊತ್ತಿಲ್ಲ ನಿಮ್ಗೆ, ಸರಿನಾ? ಬಲ್ಬ್ ಇದೆ, ವೈರ್ ಕರೆಂಟು ಕೂಡ ಇದೆ, ಆದರೆ ಪ್ರತ್ಯಕ್ಷತೆ ಆಗಿದೆ ಅಲ್ಲಿ? ಇಲ್ಲ. ಇಲ್ಲ. ಪ್ರತ್ಯಕ್ಷ ಆಗ್ಬೇಕಾಗಿರೋದು ಯಾವ್ದಲ್ಲಿ? ಬಲ್ಬ್, ಬೆಳಕು. ಬೆಳಕು ಪ್ರತ್ಯಕ್ಷ ಆಗ್ಬೇಕಾಗಿರೋದು ಯಾವ್ದಲ್ಲಿ? ಬೆಳಕು. ಅಲ್ಲಿ ಬಲ್ಬ್ ಅಲ್ಲ, ಬೆಳಕು, ವೈರ್ ಅಲ್ಲ, ಬೋರ್ಡ್ ಅಲ್ಲ, ನಮ್ಗೆ ಬೇಕಾಗಿರೋದು ಯಾವ್ದು? ಬೆಳಕು. ಬೆಳಕು ಬೆಳಕು ಯಾವಾಗ ಬೆಳಕು ಬಂತು ಅವಾಗ ಕತ್ಲೆ ಏನಾಗ್ತದೆ? ಹೋಗುತ್ತೆ. ಓಕೆ. ಅವಾಗ ಪ್ರತ್ಯಕ್ಷತೆ ಆಗ್ಬೇಕಾದ್ರೆ ನಾವು ಬಲ್ಬ್ ನೋಡ್ತೀವೋ, ಸ್ವಿಚ್ ನೋಡ್ತೀವೋ, ವೈರ್ ನೋಡ್ತೀವೋ, ತಾಮ್ರ ತಂತಿ ನೋಡ್ತೀವೋ? ಬೆಳಕು, ಸ್ವಿಚ್, ಬೆಳಕಷ್ಟೇ ನೋಡ್ತೀವಿ. ನಮಗೆ ಬೆಳಕು ಮಾತ್ರ ಬರಬೇಕೆ ಹೊರತು ಅದು ಎಲ್ಲಿಂದ ಬಂತು ಅದು ನಮ್ಗೆ ಸಂಬಂಧ ಇಲ್ಲ ಇಲ್ಲ. ಓಕೆ. ದಿನವಿಡೀ ಸೂರ್ಯ ಇರ್ತಾನೋ ಇರಲ್ವೋ? ಇರ್ತಾನೆ. ಇರ್ತಾನೆ. ಎಷ್ಟು ತಾಸು ಇರ್ತಾನೆ? 12. ಸಂಜೆ ಎಷ್ಟೊತ್ತು ಸೂರ್ಯ ನೋಡ್ತಾ ಇರ್ತೀರಿ? ಎಲ್ಲೋ ಒಂದ್ ಟೈಮ್ ನೋಡ್ತೀವಿ ಅಷ್ಟೇ. ಎಲ್ಲಿ ನೋಡ್ತೇವೆ? ಬೆಂಗಳೂರು ಅಂತ ಊರುಗಳ ಸೂರ್ಯ ನೋಡ್ಲಿಕ್ಕೆ ಪುರ್ಸತ್ತೆ ಇಲ್ಲ. ಹಾಗಾದ್ರೆ ಅವನ ಬೆಳಕಿನ ಅನುಭವ ಆಗ್ತಾ ಇರ್ತದೋ ಇಲ್ವೋ? ಆಗುತ್ತೆ. ಇಲ್ಲಿ ಪ್ರತ್ಯಕ್ಷತೆ ಸೂರ್ಯಂದು, ಸೂರ್ಯನ ಪ್ರಕಾಶದ್ದು. ಪ್ರಕಾಶ, ಸೂರ್ಯನ ಪ್ರಕಾಶದ್ದು. ಆ ಸೂರ್ಯನ ಪ್ರಕಾಶ ಇದೆ ಅಂತಂದ್ರೆ ಸೂರ್ಯ ಇದ್ದಾನೆ ಅಂತ ಅರ್ಥ ತಾನೆ? ಹೌದು. ಅದು ತಾನೆ. ಆವಾಗ ಮನೆಯಲ್ಲಿ ಪ್ರಕಾಶ ಬರಬೇಕು ಅಂತಂದ್ರೆ ಬಲ್ಬಿಗೆ ಮೊದಲು ಟ್ರಾನ್ಸ್ಫರ್ ಆಗ್ಬೇಕಲ್ವಾ? ಬಲ್ಬ್ ಮೊದಲು ಹೌದು. ಬಿಸಿ ಆಗ್ಬೇಕಲ್ವಾ? ಹಾಗಿದ್ರೆ ಬಲ್ಬ್ ಯಾರು? ನಾವು ಸಾಧನ. ಬಲ್ಬ್ ಯಾರು? ಸಾಧನ. ಹಾಗಿದ್ರೆ ಇಲ್ಲಿ ಸಾಧನ ಯಾರು? ನಾವು. ನಮ್ಮ ತನು ನಮ್ಮ ಮನವನ್ನು ತಾನೇ ಬಾಬಾ ಉಪಯೋಗ ಮಾಡ್ತಾರೆ. ಸಾಧನ ನಾವು. ಪ್ರತ್ಯಕ್ಷತೆ ಆಗ್ಬೇಕಾಗಿರೋದು ಯಾವುದು? ಸಾಧನೆ. ಸಪ್ತಗುಣ. ಏನ್ ಹೇಳಿ? ಗುಣಗಳು ಯಾವಾಗ ಸಪ್ತಗುಣಗಳು ಅಲ್ಲಿ ಬಂದಾಗ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೋಗುತ್ತೋ ಹೋಗಲ್ವೋ? ಹೋಗುತ್ತೆ. ಆವಾಗ ಅಲ್ಲಿ ಬೆಳಕಿದ್ದಾಗ ಅಲ್ಲಿರುವಂತ ಎಲ್ಲ ವಸ್ತುಗಳ ಮೇಲೂ ಕೂಡ ಆ ಬೆಳಕು ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಅದರ ಕಾರಣದಿಂದ ತಾನೇ ಅಲ್ಲಿರುವಂತ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ. ಬಲ್ಬ್ ಇದ್ರೂ ಕೂಡ, ವಸ್ತುಗಳಿದ್ರು ಕೂಡ ಬಲ್ಬ್ ಆನ್ ಆಗಿಲ್ಲ ಅಂತಂದ್ರೆ ಬೆಳಕು ಹೊರಗಡೆಗೆ ಬರೋದಿಲ್ಲ, ವಸ್ತುವಿನ ಮೇಲೆ ಬೀಳೋದಿಲ್ಲ. ಸರಿ, ಆನ್ ಮಾಡಿದಿರಿ, ಅದು ಬಲ್ಬಿನ ಮೇಲೆ ಬ್ಲ್ಯಾಕ್ ಪೇಂಟ್ ಇದೆ, ಅವಾಗ ಏನಾಗ್ತದೆ? ಬೆಳಕು ಹೊರಗಡೆ ಹೋಗಲ್ಲ. ಬಲ್ಬ್ ಮಾತ್ರ ಬಿಸಿ ಆಗತ್ತೆ ಹೊರತು ಪ್ರಕಾಶ ಹೊರಗಡೆಗೆ ಹೋಗೋದಿಲ್ಲ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಹಾಗೆ ನಿಮ್ಮಲ್ಲಿ ವಿಕಾರ ಇದ್ರೆ, ವಿಕರ್ಮ ಇದ್ರೆ ಏನಾಗೋದಿಲ್ಲ, ಭಗವಂತನ ಪ್ರತ್ಯಕ್ಷತೆ ಆಗೋದಿಲ್ಲ. ಆವಾಗ ಬಾಬಾ ಏನ್ ಹೇಳ್ತಾರೆ, ಭಗವಂತನ ಪ್ರತ್ಯಕ್ಷ ಆಗ್ಲಿಕ್ಕೆ ನೀವು ನಿಮಿತ್ತ ಆಗ್ಬೇಕು ಅಂತಂದ್ರೆ ಆ ಸಮಯದಲ್ಲಿ, ಆ ಸೆಕೆಂಡ್ ಅಲ್ಲಿ ನಿಮ್ಮ ಮನಸ್ಸು ಒಬ್ಬ ಭಗವಂತನಲ್ಲಿ ಬಿಟ್ಟರೆ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸಂಸ್ಕಾರ, ದೇಹಧಾರಿ, ಹಿಂದೆ ಮುಂದೆ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ದೇಹವನ್ನ ಧಾರಣೆ ಮಾಡಿ ಯಾವ ಸಂಸ್ಕಾರ ಇದೆಯೋ ಇದು ಯಾವುದು ಜೊತೆಲೂ ನೀವು ಕನೆಕ್ಟ್
ಆಗಬಾರದು. ಬಲ್ಬ್ ಬೆಳಕು ಕೊಡ್ಬೇಕಾದ್ರೆ ಆ ಬಲ್ಬಿನ ಕೆಲಸ ಏನು? ಬೆಳಕು ಕೊಡೋದು ಅಷ್ಟೇ. ಅಷ್ಟೇ ಕೆಲಸ ತಾನೆ, ಬೇರೆ ಏನು ಕೆಲಸ ಇಲ್ಲ ತಾನೆ ಅದಕ್ಕೆ. ಹೌದು. ಸೂರ್ಯನ ಕೆಲಸ ಏನು? ಬೆಳಕು ಕೊಡೋದು ಮಾತ್ರ. ಬೆಳಕು ಕೊಡೋದೇ ಹೊರತು. ಈಗ ನೀವು ಬಲ್ಬ್ ಆಗ್ಬಿಟ್ಟು ಬೆಳಕು ಕೊಡ್ತಿರೋ, ಸೂರ್ಯನಾಗಿ ಬೆಳಕು ಕೊಡ್ಬೇಕು? ಸೂರ್ಯ ಕೊಡ್ಬೇಕು. ಬಲ್ಬ್ ಆಗಿ ಕೊಟ್ರೆ ಏನಾಗ್ತದೆ? ಬರೀ ಒಂದು ರೂಮ್ ಮಾತ್ರ ಬೀಳ್ತದೆ, ಸೂರ್ಯ ಆದ್ರೆ ಇಡೀ ವಿಶ್ವಕ್ಕೆ ಬೀಳ್ತದೆ. ಬಲ್ಬ್ ಆಗಿ ಬೆಳಕು ಕೊಟ್ರೆ ಆ ರೂಮ್ ನಲ್ಲಿರುವಂತದ್ದು ಬೆಕ್ಕು, ಇಲಿ, ಎಲ್ಲಾನು ಕೂಡ ಕಾಣ್ತದೆ, ಧೂಳು ಎಲ್ಲಾನು ಕಾಣ್ತದೆ. ಅಳೋರು ಕಾಣ್ತಾರೆ, ನಗುವುದು ಕಾಣ್ತಾರೆ, ಎಲ್ಲಾನು ಕಾಣ್ತದೆ ತಾನೆ ಬಲ್ಬಿಗೆ. ಹೌದು. ಜೊತೆಗೆ ಒಂದು ಕಣ್ಣಿದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಅದೆಲ್ಲ ಕಾಣ್ತದೆ ತಾನೆ. ಅವಾಗ ಅದರ ಪ್ರಭಾವದಲ್ಲಿ ಬಲ್ಬ್ ಏನಾಗತ್ತೆ? ಬಂದ್ಬಿಡತ್ತೆ. ಹಾಗಿದ್ರೆ ಸೂರ್ಯನಿಗೆ ಭೂಮಿ ಕಾಣತ್ತಾ? ಕಾಣೋದಿಲ್ಲ. ಇಲ್ಲಿ ಇರೋರು ಯಾರಾದ್ರೂ ಕಾಣ್ತಾರ? ಇಲ್ಲ. ಕಾಣೋದಿಲ್ಲ. ಅದು ಅವನೇನ್ ಮಾಡ್ತಿರ್ತಾನೆ? ಪ್ರಕಾಶ ಕೊಡ್ತಾ ಇರ್ತಾನೆ ತಾನೆ. ಹಾಗೆ ನೀವು ಕೂಡ ಎವರ್ ರೆಡಿ ಆಗ್ಬಿಟ್ಟು ಭಗವಂತನ ಪ್ರತ್ಯಕ್ಷತೆಗೆ ಏನಾಗ್ಬೇಕು? ರೆಡಿ ಆಗ್ಬೇಕು. ನಿಮಿತ್ತ ಎವರ್ ರೆಡಿ. ಅಣ್ಣ ಅಕ್ಕರೆ ನಾವ್ ಎವರ್ ರೆಡಿ. ಯಾವ್ದಕ್ಕೆ? ವೀಕೆಂಡ್ ಆದ ಮೇಲೆ ಎಲ್ಲೋ ಒಂದು ಮಸಾಲೆ ಪುರಿ, ಪಾನಿಪುರಿ ತಗೊಂಡು ಹೋಗ್ಬಿಟ್ಟು ಎಲ್ಲಾದ್ರೂ ಪಿಕ್ನಿಕ್ ಇದೆ ಅಂತ ನಾವು ರೆಡಿ. ಮೌಂಟ್ ಆಬುಗೆ ಬಟ್ಟೆ ಹೋಗ್ಬೇಕು, ಮನೆಯವ್ರಿಗೆ ಕೇಳಿಬಿಟ್ಟು ಹೇಳ್ತಾನೆ. ಅಯೋಧ್ಯ ಹೋಗ್ಬೇಕು, ಕಾಶಿ ಹೋಗ್ಬೇಕು, ಅಕ್ಕರೆ ಮೊದಲು ನನ್ನ ಹೆಸರು ಹಾಕೊಳ್ಳಿ. ಅದ್ ನಾವ್ ಯಾವ್ದಕ್ಕೆ ಎವರ್ ರೆಡಿ ಇದ್ರೆ ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಯಾವ್ದಕ್ಕೆ ಬಾಬಾ ಹೇಳ್ತಾರೆ ಎವರ್ ರೆಡಿ? ಸ್ಪಷ್ಟವಾಗಿ ಕೇಳಿ, ಜ್ಞಾನ ಹೇಳೋದಲ್ಲ, ಬೇರೆ ಸೇವೆ ಅಲ್ಲ, ಮನಸ್ಸಾ ಸೇವೆ, ವಿಶ್ವ ಸೇವೆ. ಅದನ್ನ ಮಾಡಿದಾಗ ಯಜ್ಞದಲ್ಲಿ ಏನಾಗ್ತಿದೆ, ಅವ್ರೇನು ಮಾಡ್ತಿದ್ದಾರೆ, ಇವ್ರೇನು ಮಾಡ್ತಿದ್ದಾರೆ, ಯಾರು ಪುರುಷಾರ್ಥ ಮಾಡ್ತಿದ್ದಾರೆ, ಯಾರು ಅತಿರಥ ಮಾಡ್ತಾರೆ, ಅದ್ಯಾವುದು ನಿಮಗೆ ಬೇಕಾದ್ರೆ ಟಕ್ ಅಂತ ಮನಸ್ಸನ್ನು ಬಾಬನಲ್ಲಿ ಇಡೋದು. ಸಪ್ತ ಗುಣಗಳು ಹೋಗ್ಬೇಕು, ಪೂರ್ತಿ ವಿಶ್ವಕ್ಕೆ ಏನಾಗ್ಬೇಕು, ಹೋಗ್ಬೇಕು. ಅಷ್ಟು ಮಾತ್ರ ನಿಮ್ಮ ಕೆಲಸನ ಬಿಟ್ಟರೆ ಬೇರೆ ಯಾವುದರ ಬಗ್ಗೆನೂ ಕೂಡ ನಿಮ್ಮ ಗಮನ ಇಲ್ದಿದ್ರೆ ತೀವ್ರ ಪುರುಷಾರ್ಥ ಆಗ್ತದೋ ಆಗಲ್ವೋ? ಆಗುತ್ತೆ. ಮಟೀರಿಯಲ್ ತಗೊಳ್ಳೋದು, ಸೇಲ್ ಮಾಡೋದು, ಲಾಭ ಮಾಡೋದು ಅಷ್ಟೇ ಬಿಟ್ರೆ ಅವ್ನು ತಗೊಂಡು ಹೋದನ್ನ ಏನು ಮಾಡ್ತಾನೆ ಅದು ನಿಮ್ಗೆ ಸಂಬಂಧ ಇಲ್ಲ. ಅಷ್ಟು ತೀವ್ರ ಪುರುಷಾರ್ಥ ಆಗ್ಬೇಕು. ಅದಾಗ್ಬೇಕು ಅಂತಂದ್ರೆ ಮೊದಲು ನಷ್ಟಮೋಹ. ನಷ್ಟಮೋಹ ಅಂತಂದ್ರೆ ಇದಕ್ಕೆ ಏನು ಅಮೃತ ಬೆಳಗೋದು ಇಷ್ಟು ದೊಡ್ಡ ಲೀಸ್ಟ್ ತಗೊಂಡು ಹೋಗ್ಬಾರ್ದು. ಏನಂತ ಇವ್ರಿಗೆ ಕೊಡು, ಅವ್ರಿಗೆ ಕೊಡು, ಅದು ಮಾಡಿ ಇದು ಮಾಡು ಅಂತ ಏನ್ ಮಾಡ್ಬಾರ್ದು. ಇದೇ ವಿಷಯದಲ್ಲಿ ಇದ್ರೆ ನೀವು ಎವರ್ ರೆಡಿ ಮತ್ತು ಬೇಗ ದಿನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಧ್ಯದಲ್ಲಿ ತೊಂದರೆ ಬಂದಿರೋದು ಯಾವ್ದೊಂದು, ಒಂದು ನಷ್ಟಮೋಹ ಆಗ್ತಾ ಇಲ್ಲ, ಎರಡನೇದು ಬೇಗ ದಿನ ಸೇವೆಗೆ ಇನ್ನು ಎವರ್ ರೆಡಿ ಆಗಿಲ್ಲ. ಈ ಎರಡು ಕಾರಣದಿಂದ ನಿಮ್ಮ ಜೀವನದಲ್ಲಿ ತೀವ್ರ ಪುರುಷಾರ್ಥ ಆಗ್ತಾ ಇಲ್ಲ. ಸಾಧನೆ ಇದೆ, ಹಗುರತೆ ಅನುಭವ ಇದೆ, ಕುಂಟತಾ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಏನ್ ಮಾಡ್ತಾ ಹೋಗ್ತಿದೀವಿ, ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಬಿಟ್ರೆ ತೀವ್ರ ರೂಪದಲ್ಲಿ ಬೇಗ ದಿನದಲ್ಲಿ ಸಂಪಾದನೆ ಇಲ್ಲ. ಅದಕ್ಕಾಗಿ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇಲ್ಲ. ಇದು ಯಾರ್ದು ತಪ್ಪು? ನಂದೇ ತಪ್ಪು. ಯಾರು ಸರಿ ಹೋಗ್ಬೇಕು? ನಾನೇ ಸರಿ. ಬಾಬಾ ಸ್ಪಷ್ಟವಾಗಿ ಹಾಗಂತ ಮನೆ ಮಠ ಬಿಟ್ಬಿಟ್ಟು ಹೋಗಿ ಅಂತ ಎಲ್ಲೂ ಬಾಬಾ ಹೇಳಿಲ್ಲ. ಎಲ್ಲರ ಜೊತೆಗಿರಿ, ಅದು ಇದ್ಯಾವುದು ನನ್ನದು ಅಲ್ಲ. ನಾವು ಸೇವಾ ಕೇಂದ್ರಕ್ಕೆ ಹೋಗ್ತೀವಿ, ಸೇವೆಯಲ್ಲಿ ಒಳ್ಳೆ ತಿಂಡಿ ಊಟ ಕೊಡ್ತಾರೆ, ಚೇರ್ ಉಪಯೋಗ ಮಾಡ್ತೇವೆ, ದಿಂಬು ಹಾಕೊಳ್ತೇನೆ, ಕಾಲ್ಗಳಿಗೆ ಸ್ಟೂಲ್ ಇಟ್ಕೊಳ್ತೇನೆ, ಎಲ್ಲ ಮಾಡ್ತೇನೆ, ಅದ್ಯಾವುದು ನನ್ನದು ಮಾಲೀಕತ್ವದ ಭಾವನೆ ಇರೋದಿಲ್ಲ. ಬಾಬಾ ನಿಮ್ ಕೆಲಸ ಒಂದೇನೆ. ಇವಾಗ ಏನು ಸಮಯ ಯಾವ್ಯಾವಾಗ ಸಿಗ್ತದೆ, ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಸಂಕಲ್ಪ ಏನಾಗ್ಬೇಕು, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ. ಮತ್ತೆ ಆ ಪ್ರಮಾಣದ ವಾಲ್ಯೂಮಿನ ಸಫಲತೆಯ ಅನುಭವ ನಿಮಗೆ ಬರೀ ಶಾಂತಿ ಆಯ್ತು, ಬರೀ ಸುಖ ಆಯ್ತು ಅಂದ್ರೆ ಆಗೋದಿಲ್ಲ. ಅಷ್ಟು ಪ್ರಮಾಣದ ಅನುಭವ ನಿಮಗೆ ಆದಾಗ ನಿಮ್ಮ ವಿಧಿವಿಧಾನ ಏನಾಗಿದೆ, ಸರಿಯಾಗಿ ಇದೆ ಅಂತ ಅರ್ಥ. ಓಕೆನಾ? ಅಚ್ಚಾ, ಓಂ ಶಾಂತಿ.